ಪಕ್ಷನ ಬಿಟ್ಟು ಹೋಗಿ ಪಕ್ಷಕ್ಕೆ ಬರೋದು ಅಂದರೆ ನಮ್ಮ ಪಕ್ಷಕ್ಕೆ ವಾಪಸ್ ಬರೋದು. ಆ ಪಕ್ಷ ಯಾರು ಬಿಟ್ಟು ಹೋಗಿ ಪಕ್ಷಕ್ಕೆ ವಾಪಸ್ ಬರ್ತಾರೋ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅದರ ಅನುಭವ ಹೇಗಿತ್ತು ಬೇರೆ ಪಕ್ಷಕ್ಕೆ ಹೋದಾಗ ಅಂತವ ಅವ್ರಿಗೆ ಗೊತ್ತಾಗುತ್ತೆ. ಈ ಪಕ್ಷನ ಬಿಟ್ಟು ಅಲ್ಲಿ ಹೋದ್ಮೇಲೆ ಯಾಕೆ ಬರಬೇಕು ವಾಪಸ್ಸು? ಸೆಟ್ ಆಗಲಿಲ್ಲ ಅಂತ ತಾನೇ ವಾಪಸ್ ಬರಬೇಕು. ಸೆಟ್ ಆಗದೇನೆ ಇರೋದ್ರಿಂದ ವಾಪಸ್ ಬರ್ತಾರೆ. ಫಸ್ಟ್ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಯಾವ ಪಕ್ಷದಲ್ಲಿ ಇದ್ರೂ ಕೂಡ ನಾವು ಇರೋ ಪಕ್ಷದಲ್ಲೇ ಏನು ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಇನ್ನು ಬೇರೆ ಪಕ್ಷಕ್ಕೆ ಹೋದ್ರೆ ಅಲ್ಲಿ ಅವ್ರು ಬಿಡ್ತಾರಲ್ಲ ಲೀಡರ್ಗಳು. ಮೊನ್ನೆ ಬಂದಿರೋದು ಹೆಂಗ್ರಿ ಮಾಡ್ತೀರಿ ಅಂತ ಹೇಳ್ತಾರೆ. ಬರ್ಬೇಕಂತ ಅಂದ್ರೆ ಒಬ್ಬ ನಾಯಕತ್ವದ ಗುಣ ಇರ್ಬೇಕು ಅವ್ರಿಗೆ. ಬೇರೆ ಪಕ್ಷಕ್ಕೆ ಸೇರ್ಬೇಕಂದ್ರೆ ಇವ್ನು ಕರ್ಕೊಂಡ್ರೆ ಏನಾದ್ರು ಒಂದು ಆಗುತ್ತೆ, ಇವ್ನಿಗೆ ಏನಾದ್ರೂ ನಾವು ಪಕ್ಷದಲ್ಲಿ ಕೊಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ನಾವು JDS ಇಂದ ಬಂದಿದ್ದಾನೆ, ಒಂದು ಪವರ್ ಇದೆ, ಇವ್ನಿಗೆ ಏನಾದ್ರೂ ಕೊಡಬೇಕು ಅನ್ನೋ ಒಂದು ಶಕ್ತಿ ಇಟ್ಕೊಂಡು ಪಕ್ಷಕ್ಕೆ ಸೇರ್ಬೇಕು ನನ್ನ ಪ್ರಕಾರ. ಸುಮ್ಮನೆ 100 ಜನ ಸೇರುವಾಗ 100 ಜನ ಸೇರೋದು, ಮತ್ತೆ ಇನ್ನೊಂದು ಯಾವ್ದಾದ್ರು ಚುನಾವಣೆಯಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅವ್ರ ಜೊತೆ 100 ಜನ ವಾಪಸ್ ಹೋಗೋದು, ಇದರಿಂದ ನಿಮಗೂ ಅನುಕೂಲ ಇಲ್ಲ, ಪಕ್ಷಕ್ಕೂ ಅನುಕೂಲ ಇಲ್ಲ. ಒಂದ್ ದಿವಸ ಸುಮ್ಮನೆ ಏನೋ ನಾವು ರಾಜಕಾರಣಿಗಳು ನಮ್ಮಂತ ಅಧ್ಯಕ್ಷರ ಒಂದು ಸಮ್ಮುಖಗಳಲ್ಲಿ ಲೀಡರ್ಗಳ ಸಮ್ಮುಖದಲ್ಲಿ ಪಾರ್ಟಿ ಬದಲಾವಣೆ ಮಾಡೋ ಕಾರ್ಯಕ್ರಮ ಅಷ್ಟು ಬಿಟ್ರೆ ಇದರಿಂದ ಪಾರ್ಟಿಗೆ ಏನೂ ಅನುಕೂಲ ಆಗಲ್ಲ. ಅದ್ರ ಜೊತೆಗೆ ಯಾವ ಲೀಡರ್ ಸಿಕ್ಕಿದ್ರೆ ಅಣ್ಣ ನೀವೇ, ಯಾರು ಸಿಗ್ಲಿ ಅಣ್ಣ ನೀವೇ, ಎಲ್ಲ ಲೀಡರ್ಗೆ ಕನ್ಫ್ಯೂಸ್. ಎಲ್ಲಿ ಬಡ್ಡಿ ಮಕ್ಕಳು ನಮ್ಮ ಜೊತೆಲಿದ್ದಾರೋ ಇನ್ನೊಬ್ರ ಜೊತೆಲಿದ್ದಾರೋ ಅಂತ 100% ಕನ್ಫ್ಯೂಷನ್. ನಾನು ಇಲ್ಲಿ ವೇದಿಕೆ ಮೇಲೆ ಇರೋರ್ನು ನೋಡ್ತಾ ಇದ್ದೀನಿ, ಕೆಳಗಡೆ ಇರೋರ್ನು ನೋಡ್ತಾ ಇದ್ದೀನಿ. ಅಧ್ಯಕ್ಷರು ಯಾವತ್ತೂ ನಂಗೆ ನಿಯತ್ತಾಗಿರಿ, ನನ್ನ ಜೊತೆಲಿರಿ ಅಂತ ಯಾರಿಗೂ ಯಾವತ್ತೂ ಹೇಳಿಲ್ಲ. ಅಧ್ಯಕ್ಷರು ಹೇಳೋದು ಪಕ್ಷಕ್ಕೆ ನಿಷ್ಠೆಯಿಂದ ಇರಿ ಸಾಕು ಅಂತ. ನಿಮ್ಮ ಪಕ್ಷಕ್ಕೆ ನಿಷ್ಠೆ ತೋರಿಸಿ ಸಾಕು, ನಿಮ್ಗೆ ಏನ್ ಬೇಕೋ ನಾವು ಮಾಡ್ತೀವಿ, ನಾವು ಗುರುತಿಸ್ತೀವಿ ಅಂತ. ನಮ್ಮನ್ನೆಲ್ಲ ಗುರುತಿಸಿರೋದು ನಾವು ಕೆಲಸ ಮಾಡೋದ್ರ ಮೇಲೆ ಹೊರತು ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ ಅಥವಾ ಇನ್ನೊಬ್ಬರನ್ನ ಫಾಲೋ ಮಾಡ್ತಾ ಇದೀವಿ ಅನ್ನೋ ಕಾರಣಕ್ಕೆ ಅವ್ರು ಮಾಡಿಲ್ಲ. ಬಟ್ DK ಶಿವಕುಮಾರ್ದು ಒಂದು ಸ್ವಭಾವ ನಿಮ್ಗೆ ಹೇಳ್ತೀನಿ. ಅವರು ನಿಮ್ಗೆ ನೋಡಕ್ಕೆ ಅನ್ನಿಸ್ಬೋದು, ನೋಡಕ್ಕೆ ಸ್ವಲ್ಪ ಹೊರಟಾಗಿದ್ದಾರೆ, ಅವ್ರು ನೋಡಲ್ಲ, ಸರಿಯಾಗಿ ಗಮನಿಸಲ್ಲ ಅಂತ. ಅವ್ರಿಗೆ ನಮ್ಗೆಲ್ಲ 2 ಕಣ್ಣಿದ್ರೆ ಅವ್ರಿಗೆ 5-6 ಕಣ್ಣಿದಾವೆ ಅವ್ರಿಗೆ. ಅವ್ರು ಒಂದ್ಸರಿ ನೋಡ್ತಾ ಇತ್ತು ಅಂತಂದ್ರೆ ಎಲ್ಲ ಒಂಥರ ಕಂಪ್ಯೂಟರ್ ತರ ಗ್ರಾಸ್ ಮಾಡ್ಬಿಟ್ಟಿರ್ತಾರೆ ಪ್ರತಿಯೊಬ್ಬರನ್ನು ಕೂಡ. ಒಂದೇ ಒಂದು ಸಣ್ಣ ಕೆಲಸನ ಪಕ್ಷಕ್ಕೆ ನೀವು ಮಾಡಿದ್ರೆ ಆ ಯಪ್ಪ ಒಂದಲ್ಲ ಒಂದ್ ದಿವಸ ಅವನಿಗೆ ಗುರುತಿಸಿ ಅಥವಾ ಅವ್ನಿಗೆ ಏನಾದ್ರು ಒಂದು ಮಾಡುವಂತ. ಅಕಸ್ಮಾತ್ ಪಕ್ಷದಲ್ಲಿ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಯಾವ್ದಾರ ರೂಪದಲ್ಲಿ ಅವನಿಗೊಂದು ಸಣ್ಣ ಹೆಲ್ಪ್ ಮಾಡಿಲ್ಲ ಅಂತ ಯಾರಾದ್ರೂ ಬಂದು ನನ್ನ ಎದುರುಗಡೆ ಹೇಳ್ಬಿಡ್ಲಿ ನೋಡೋಣ ಅಂತ ಒಂದು ವ್ಯಕ್ತಿತ್ವ ಇರುವಂತ KPCC ಅಧ್ಯಕ್ಷರು. ಇಡೀ ರಾಜ್ಯದಲ್ಲ, ಇಡೀ ರಾಷ್ಟ್ರಕ್ಕೆನೆ ಇವತ್ತೊಂದು ದಿವಸ ಕರ್ನಾಟಕಕ್ಕಿಂತ ಹೆಚ್ಚಾಗಿ ನಾನು ಮೊನ್ನೆ ಕೇರಳದಲ್ಲಿ ಯಾರೋ ಒಬ್ರು MP ನಂಗೆ ಸಿಕ್ಕಿದ್ರು. ನಾವು ಕಮಿಟಿ ಮೀಟಿಂಗ್, ನಂದೇ ಕಮಿಟಿಲಿ ಇದ್ದಾರೆ, ಅಲ್ಲೊಂದು ಮಾತು ಹೇಳ್ತಾ ಇದ್ರು, ಕೇರಳ ಎಲೆಕ್ಷನ್ಸ್ ಬರ್ತಾ ಇದೆ, ಹೇಗೆ ಯಾರೀಗ ಪಾಪ್ಯುಲರ್ ಲೀಡರ್ ಹಂಗೆ ಅಂತ ಕೇಳ್ತಾ ಇದ್ದಾಗ ಶಿವಕುಮಾರ್ ಇಸ್ ದಿ ಪಾಪ್ಯುಲರ್ ಲೀಡರ್ ಇನ್ ಕೇರಳ ಅಂತ ಅಂದ್ಬಿಟ್ಟು. ಕೇರಳದಲ್ಲಿ ಶಿವಕುಮಾರ್ ಅವರು ಇನ್ಫ್ಲೂಯೆನ್ಸ್ ಲೀಡರ್ ಅಂತ ಹೇಳ್ತಿದ್ರು. ಅಂದ್ರೆ ಅವರು ರೂಲಿಂಗ್ ಪಾರ್ಟಿ MP. ನಾನು ಕೇಳಿದೆ ಹೌದಾ ಅಂದ. ಹೌದೌದು 100% ಶಿವಕುಮಾರ್ ಬಂದ್ರೆ ಏನೋ ಒಂದು ಶಕ್ತಿ ಬರುತ್ತೆ. ಕಾರಣ ಏನು ಅಂತ ಅಂದ್ರೆ BJPನವರು ಅಷ್ಟೆಲ್ಲಾ ಕಷ್ಟ ಕೊಟ್ಟರು ಕೂಡ, ಅವ್ರನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕಿದ್ರು ಕೂಡ ಆ ಯಪ್ಪ ಪಕ್ಷಕ್ಕೆ ವಿರುದ್ಧವಾಗಿ ಅಥವಾ ಅವ್ರು ಏನೇ ಮಾಡಿದ್ರು ಕೂಡ ಇಡೀ ದೇಶದಲ್ಲಿರೋ ಪ್ರತಿಯೊಬ್ಬರು ಕೂಡ ಅವರು ತೊಂದರೆ ಕೊಟ್ಟರು, BJP ಪಕ್ಷಕ್ಕೆ ಹೋದ್ರು. ಆದ್ರೆ DK ಶಿವಕುಮಾರ್ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲೇ ಉಳ್ಕೊಂಡ್ರು. ಆ ಗಾಂಧಿ ಫ್ಯಾಮಿಲಿಗೆ ಆ ನಿಯತ್ತನ್ನ ತೋರಿಸಿದ್ರು, ಪಕ್ಷಕ್ಕೆ ನಿಯತ್ತನ್ನು ತೋರಿಸಿದ್ರು. ಅಂತೇವ್ರು ಸಿಗೋದು ಕಷ್ಟ. ಆ ಕಾರಣಕ್ಕೆ ನಾವು ಕೇರಳದಲ್ಲಿ ಇವತ್ತು ಶಿವಕುಮಾರ್ ಅವರಿಗೆ ಫಾಲೋಯಿಂಗ್ ಇದೆ ಅಂತ. ದಟ್ ಈಸ್ ದಿ ಲೀಡರ್ಶಿಪ್. ಯಾರು ಶಾಶ್ವತ ಅಲ್ಲ, ಜಗತ್ತಲ್ಲಿ ಯಾರೂ ಶಾಶ್ವತ ಅಲ್ಲ. ಆದರೆ ಇರುವಾಗ ನಾವೇನ್ ಮಾಡ್ಬಿಟ್ಟು ಹೋಗ್ತೀವಿ ಅದು ಮಾತ್ರ ಉಳ್ಕೊಳ್ಳೋದು. ನಾನು ಯಾಕೆ ಇದನ್ನ ಹಾಸನ ಜಿಲ್ಲೆಯವರಿಗೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಹಾಸನ ಜಿಲ್ಲೆನಲ್ಲಿ ಕಾಂಗ್ರೆಸ್ನ ಸೋಲ್ಸಿರೋದು ಕಾಂಗ್ರೆಸ್ನವರೇ, ಬೇರೆ ಯಾವ ಪಕ್ಷದವರು ಬಂದು ನಿಮ್ಮನ್ನು ಸೋಲ್ಸಿಲ್ಲ. MP ಚುನಾವಣೆ ನಾವು ಮಾಡಿದ್ವಿ, ಅಧ್ಯಕ್ಷರು ನನ್ನ ಅಲ್ಲಿಗೆ ಉಸ್ತುವಾರಿ ಮಾಡಿ ಕಳಿಸಿದ್ರು ನಮಗೆ. ನಾನು ಬಂದಂತ ಸಂದರ್ಭದಲ್ಲಿ ಅಲ್ಲಿ MP ಚುನಾವಣೆ ಗೆಲ್ಲುವಂತ ಪರಿಸ್ಥಿತಿ ಇತ್ತಾ? ಅಷ್ಟೋ ಜನ ಲೀಡರ್ಗಳು ಗಲಾಟೆ ಮಾಡಿದ್ರು. ನಾನು ಬಂದ ದಿವಸ ಪಬ್ಲಿಕ್ ಮೀಟಿಂಗ್ ಅಲ್ಲಿ ರಾಜಣ್ಣನ ಬಗ್ಗೆ ಮೇಲೆ ಹೋಗೇ ಬಿಟ್ರಿ ಇನ್ನೇನು. ನಾನು ಎದ್ದು ಗಲಾಟೆ ಮಾಡಿ ಕರೆಕ್ಟಾಗಿ ಎಲ್ಲಾರನ್ನು ಇದು ಮಾಡಿ ಕಂಟ್ರೋಲ್ ತಗೊಂಡು ಎಲ್ಲ ಮಾಡಿದ್ವಿ. ಅವತ್ತು ಫಸ್ಟ್ ಮೀಟಿಂಗು ಪೇಪರ್ನವರೆಲ್ಲರೂ ಬರೆದ್ರು. ಅವತ್ತು ನಿಮ್ಗೂ ಗೊತ್ತು ಹೇಗೆ ಎಲ್ಲ TV-ನಲ್ಲಿ ಅದರೆಲ್ಲ ಎಷ್ಟು ಮಟ್ಟಿಗೆ ಬಂತು ಅಂತ. ಅದಾದ್ಮೇಲೆ ನಾವೆಲ್ಲ ಇಂಡೋರ್ ಮೀಟಿಂಗ್ ಕರೆದ್ವಿ. ನಾವು ಆ ಇಂಡೋರ್ ಮೀಟಿಂಗ್ ಅಲ್ಲಿ ಕರೆದಿದ್ದು ಏನು ಗಲಾಟೆ ಮಾಡೋದು ಒಬ್ರಿಗೊಬ್ರು. ನಾವು ಹೇಳಿದ್ವಿ ಆಯ್ತು ಒಂದು ಯಾವ್ದಾದ್ರು ಒಂದು ರೂಮ್ಗೆ ಹಾಕ್ಬಿಡೋಣ, ಇವ್ರನ್ನ ಯಾರು ಹೊರಗಡೆ ಬರ್ತಾರೆ ಅವ್ರ ಜೊತೆ ಡೀಲ್ ಮಾಡೋಣ ಅಂತ. ಇಷ್ಟೋ ಜನನ ಇದಕ್ಕೆ ಹಾಕ್ಬಿಡೋದು ಒಂದು ರೂಮ್ಗೆ, ಗಲಾಟೆ ಮಾಡ್ಬಿಟ್ಟು ಯಾರು ಹೊರಗಡೆ ಬರ್ತಾರೆ ಅವ್ರ ಜೊತೆಗೆ. ನಮಗೂ ಸ್ಟ್ರಾಂಗ್ ಪೀಪಲ್ ಬೇಕಲ್ಲ ಪಾರ್ಟಿ ಕಟ್ಟೋದಕ್ಕೆ, ಅವ್ರ ಜೊತೆ ಡೀಲ್ ಮಾಡ್ತೀವಿ. ಒಂದು ಬಾಗ್ಲು ಹಾಕ್ಬಿಟ್ರೆ ಎಲ್ಲಾರು ಸುಮ್ಮನೆ ಕೂತ್ಕೊಂಡ್ರೆ ಆಮೇಲೆಲ್ಲ ಸೈಲೆಂಟ್ ಆಗಿ.
ಎರಡನೇ ಮಾತೇನೇನಂದ್ರೆ, ನೀವು ಇರೋ ಲೀಡರ್ಗಳೆಲ್ಲ 1.5 ತಿಂಗಳು ರಜಾ ಕೊಡ್ತೀವಿ, ದಯವಿಟ್ಟು ಹಾಸನ ಜಿಲ್ಲೆ ಬಿಟ್ಬಿಡಿ, ನೀವು ಇಲ್ಲಿಂದ ಹೋಗ್ಬಿಡಿ, ನೀವೆಲ್ಲ ಲೀಡರ್ಗಳು, ನಿಮ್ಗೆ ಏನ್ ಬೇಕೋ ಅದನ್ನ ವ್ಯವಸ್ಥೆ ಮಾಡ್ತೀವಿ, ಕಾರ್ಯಕರ್ತರ ಜೊತೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ವಿ ನಾವು. ಯಾಕೆಂದ್ರೆ ನನಗೆ ಇದ್ದಿದ್ದು ಕಾರ್ಯಕರ್ತರ ಮೇಲೆ ಇದ್ದಂತ ನಂಬಿಕೆ ಲೀಡರ್ಗಳ ಮೇಲೆ ಯಾರ ಮೇಲೆ ಇರಲಿಲ್ಲ ನನಗೆ. ಗೊತ್ತಾಯ್ತಾ? ಇವರೆಲ್ಲ ಇಷ್ಟೆಲ್ಲ ಜನ ಎಲೆಕ್ಷನ್ ಇಂದಾಗ ನೀವು ಕಾರ್ಯಕರ್ತರು ಕೆಲಸ ಮಾಡಬೇಕು. ಯಾರು MLA ಟಿಕೆಟ್ ಕೊಡ್ಲಿ, ಈ ಕಾರ್ಯಕರ್ತರು ಕೆಲಸ ಮಾಡಬೇಕು. ಆದ್ರೆ ಇವ್ರು ಸೋಲ್ತಾರೋ ಗೆಲ್ತಾರೋ, ಅದಾದ್ಮೇಲೆ ಕಾರ್ಯಕರ್ತರಿಗೆ ಏನಾರು ಆಗ್ಬೇಕಂದಾಗ ನಿಂತ್ಕೋಬೇಕಲ್ಲ ಇವರು. ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಾಗ ಇವರೆಲ್ಲರೂ ಒಟ್ಟಾಗಿ ನಿಮ್ ಪರ ಕೆಲಸ ಮಾಡಬೇಕು, ಮಾಡಲ್ಲ. ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗ ಇವರೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು, ಮಾಡಲ್ಲ. ಕಾರ್ಯಕರ್ತರಿಗೆ ಏನ್ ಪರವಾಗಿಲ್ಲ, ನಡೀತದೆ. ಆದ್ರೆ ಇವ್ರ ಚುನಾವಣೆ ನಿಂತ ಮೊದಲು ಕಾರ್ಯಕರ್ತರೆಲ್ಲ ಒಟ್ಟಾಗಬೇಕು. ಇದ್ಯಾವ ನ್ಯಾಯ ಇದು? ಆ ಕಾರಣಕ್ಕೆ ನಾವು ಹೇಳಿದ್ವಿ, ಕಾರ್ಯಕರ್ತರು ನಿಮ್ ಜೊತೆ ನಾವು ಮಾಡ್ತೀವಿ, ನಿಮ್ ಕಟ್ಕೊಂಡು ನಾವು ಚುನಾವಣೆ ಮಾಡ್ತೀವಿ, ನೀವೆಲ್ಲ ಖಾಲಿ ಮಾಡಿ, ಬೇಡ, ನಿಮ್ಮ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳಿದಾಗ ಅವೆಲ್ಲ ರೂಟಿಗೆ ಬಂದ್ರು. ಪುಟ್ಟೇಗೌಡ್ರೆ ಕರೆಕ್ಟ್ ಹೇಳಿದ್ದು? ಕರೆಕ್ಟ್ ಇದನೆ, ನೀವೆಲ್ಲ ಇದ್ರಲ್ಲ ಸಾಕ್ಷಿಯಾಗಿಲ್ಲ ಇವತ್ತು, ಗೊತ್ತಾಯ್ತಾ? ಸೊ ಅಲ್ಲೇ ಹಂಗೆ ಎಲ್ಲ ಒಂದು 10 ಗ್ರೂಪ್, ಇದು ಕಾಂಗ್ರೆಸ್ ಅಲ್ಲಿ 10 ಗ್ರೂಪ್. ಈ ಗ್ರೂಪ್ ಇಂದ ಯಾರಿಗೂ ಅನುಕೂಲ ಆಗಲ್ಲ, ವಿರೋಧ ಪಕ್ಷಗಳಿಗೆ ಅನುಕೂಲ ಆಗುತ್ತೆ ಹೊರತು ನಮ್ಮ ಪಕ್ಷದವ್ರಿಗೆ ಅನುಕೂಲ ಆಗಲ್ಲ. ಅದರಲ್ಲಿ ನಾವು ಹೋಗಿದ್ದೀವಿ, 3-4 ದಿವಸ ಇದೆ ಚುನಾವಣೆಗೆ, ಚಾಲೆಂಜ್ ಮಾಡ್ತಾರೆ, ಓಹೋ ನಮ್ಮನ್ನು ಬಿಟ್ಟು ಚಂದ್ರಶೇಖರ್ ಚುನಾವಣೆ ಮಾಡ್ಬಿಡ್ತಾನ ಅಂತ ಎಲ್ಲ ಫೋನ್ ಅವ್ರಿಗೆ ಇವ್ರಿಗೆ ಅಧ್ಯಕ್ಷರು ಒಂದು ಮಾತಾಡಿದ್ರೆ, ನಿಂಗೆ ಹೆಂಗ್ ತಿಳಿದಾಗ ಮಾಡಿ ಹೋಗಿ ನೋಡೋಣ, ಮಾಡೋಣ ಹೋಗಿ, ನೀನು ತಲೆ ಕೆಡಿಸ್ಕೊಬೇಡ, ನಾನು ಇದೀನಿ ಅಂತ. ಅಧ್ಯಕ್ಷರು ಅಷ್ಟಂತೂ ಅಂದ್ರೆ ಬೇಕಾದ್ರೆ ನನಗೆ ಮಂಡ್ಯವೇನೋ ಇನ್ನ 4 ಜನ ಎತ್ತಾಕೊಂಬಂದ್ಬಿಡ್ತೀನಿ ನಾನು, ಅಷ್ಟು ತಾಕತ್ ನನಗಿದೆ. ಅಧ್ಯಕ್ಷರು ನಾನು ಹಿಂದೆ ಇದೀನಿ ಅಂದ್ರೆ ಸಾಕು, ಅದೆಂತ ಘಟ ಅದು. ಅಂತದ್ರಲ್ಲಿ ನಾನು ಮುಂದೆ ಹೋದೆ, ಅವ್ರು ಎಲ್ಲರಿಗೂ ಹೇಳಿದೆ, ಆಯ್ತು ನೀನ್ ಮಾಡಲ್ಲ ತಾನೆ, ಇಲ್ಲೂ ಕೂತಿದ್ದಾರೆ ಅವರು, ಯಾರ್ಯಾರು ನೈಟು 12 ಗಂಟೆ ಮೇಲೆ ಮಾತಾಡ್ದಂಥವ್ರು ಗಿರಾಕಿಗಳು, ಗೊತ್ತಾಯ್ತಾ, ಸ್ವಲ್ಪ ಹಾಕೊಂಡು. ಆಯ್ತಾ, ನಾನೇನ್ ಕೇರ್ ಮಾಡಲಿಲ್ಲ, ನನಗೆ ಏನ್ ಬೇಕೋ ಡಿಸಿಷನ್ ತಗೊಂಡೆ, ಚುನಾವಣೆಯಲ್ಲಿ ಗೆದ್ವಿ ನಾವು. ಎಲ್ಲ ಏನಂಗೆ ಬೇರೆ ಲಾಸ್ಟ್ ಡೇ ಏನೋ ಆಯ್ತು, ಅದರಿಂದ ಏನೂ ಅನುಕೂಲ ಆಗ್ಲಿಲ್ಲ ನನಗೆ. ಅದಾಗಿದ್ದು ತುಂಬಾ ನೋವಾಯ್ತು ನಂಗೆ, ಅದ್ರ ಅವಶ್ಯಕತೆ ನಮ್ಗೆ ಇರಲಿಲ್ಲ. ನಾವು ಚುನಾವಣೆ ಮಾಡಿಬಿಟ್ಟಿದ್ವಿ. ಯಾರ್ಯಾರಿಗೆ ಯಾರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು ಅವ್ರಿಗೆ ಮಾತ್ರ ಗೊತ್ತು. ಆ ಚುನಾವಣೆ ಗೆದ್ದ ಮೇಲೆ ಆಗಿದ್ದು ಬೇರೆ ವಿಚಾರ, ಅದು ಇದು ಯಾರ್ಯಾರು ಅದಕ್ಕೆ ಇನ್ವಾಲ್ವ್ ಆಗಿದ್ರು, ಏನ್ ಮಾಡಿದ್ರು, ಅದೆಲ್ಲ ಬೇರೆ ವಿಚಾರ. ಇವತ್ತು ಯಾರಿಗೂ ಧೈರ್ಯವಾಗಿ ಚಂದ್ರಶೇಖರ್ ಬಂದು ಚುನಾವಣೆ ಗೆಲ್ಲಿಸಿದ್ರು ಅಂತ ಯಾರು ಹೇಳೋಂಥ ಲೀಡರ್ಗಳಿಲ್ಲ ಹಾಸನದಲ್ಲಿ. ಯಾರ್ಯಾರ್ದು ಹೆಸರನ್ನ ಹೋಗಿ ಎಲ್ಲೆಲ್ಲೋ ಹೇಳ್ತಾ ಇರ್ತಾರೆ. ಅಂಥದ್ರಲ್ಲಿ ನಿಯತ್ತನ್ನೋದು ಇರಬೇಕು ಮನುಷ್ಯನಿಗೆ ಅನ್ನೋದು ಕಾರಣ ಕೇಳ್ತಾ ಇದ್ದೀನಿ. ನೀವೆಲ್ಲ ಕಾರ್ಯಕರ್ತರ ಪರ ಇವತ್ತೊಂದು ದಿವಸ ನೀವೆಲ್ಲ ನಿಂತು ಅವ್ರ ಅನುಕೂಲ ಆಗಂಗೆ ನೀವು ಕೆಲಸ ಮಾಡಬೇಕು. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಬಲಿಷ್ಠವಾದಂತ ನಾಯಕತ್ವ ಇದೆ. ಸಿದ್ದರಾಮಯ್ಯನಂತ ಒಂದು ದಕ್ಷ ಅಧಿಕಾರ ಕೊಡುವಂತ ಮುಖ್ಯಮಂತ್ರಿ ಇದ್ದಾರೆ. DK ಶಿವಕುಮಾರ್ ಅಂತ ಬಹಳ ಒಂದು ಸ್ಟ್ರಾಂಗ್ PCC ಪ್ರೆಸಿಡೆಂಟ್. ರೇರ್ ಕಾಂಬಿನೇಷನ್ ಇದು. ಸಿದ್ದರಾಮಯ್ಯ DK ಶಿವಕುಮಾರ್ ಅಂತ ಕಾಂಬಿನೇಷನ್ ಬರಬೇಕು ಅಂತ ಅಂದ್ರೆ ನಿಜವಾಗ್ಲೂ ನನಗೆ ಅನ್ಸುತ್ತೆ ಎಷ್ಟೋ ವರ್ಷಗಳಿಗೂ ಒಂದ್ಸರಿ ಮೋಸ್ಟ್ಲಿ ಕಾಂಬಿನೇಷನ್ ಬರೋದು ಅಂತ. ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕತ್ವ ತುಂಬಾ ಸ್ಟ್ರಾಂಗ್ ಇದೆ. ಅಧ್ಯಕ್ಷರು ಯಾವಾಗಲೂ ಹೇಳ್ತಾ ಇರ್ತಾರೆ 28ಕ್ಕೆ ನಾವು ಮತ್ತೆ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ನಾವು ತರ್ತೀವಿ ಅಂತ. ಅದರಲ್ಲಿ ಯಾವ ಡೌಟೂ ಇಲ್ಲ. ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಅಧ್ಯಕ್ಷ ಹೇಳಿದ್ರು, ಯಾವಾಗ ಅವರು ಅಧ್ಯಕ್ಷ ಇದನ್ನ ತಗೊಂಡ್ರು, ಜವಾಬ್ದಾರಿನ ತಗೊಂಡ್ರು, ಯಾರೂ ಕೂಡ ಅವತ್ತೊಂದು ದಿವಸ ಅಧ್ಯಕ್ಷನ ಆಗಕ್ಕೆ ರೆಡಿ ಇರಲಿಲ್ಲ. ಸಾಕಷ್ಟು ಜನ ಅವರಿಗೆ DK ಶಿವಕುಮಾರ್ ಅವರು ಹೇಳಿದ್ರು, ಸರ್ ಈಗ ತಗೊಂಬೇಡಿ, ಇನ್ನ ಬಹಳ ಟೈಮ್ ಇದೆ, 1 ವರ್ಷ ಇದೆ ಅಂತ ತಗೊಳ್ಳಿ ಅಂತ. ಅಧ್ಯಕ್ಷ ಅಂದ್ರೆ ನನಗೆ ಟೈಮ್ ಅವಶ್ಯಕತೆ ಇದೆ, ಯಾಕೆಂದ್ರೆ ಕಾರ್ಯಕರ್ತರನ್ನ ಕಟ್ಟಬೇಕು ಅಂತ ಅಂದ್ರೆ ನನಗೆ ಟೈಮ್ ಬೇಕು ಅಂತ. ಅಧ್ಯಕ್ಷ ಆದಾಗ್ಲಿಂದ ಚುನಾವಣೆ ಗೆಲ್ಲ ತನಕ ಕರೋನಾ ಇದ್ರು ಕೂಡ ಜನನ ವರ್ಕರ್ಸ್ನ ಬಿಡದಂಗೆ ಹಗಲು ರಾತ್ರಿ 24x7 ಕೆಲಸ ಮಾಡಿ ಇಡೀ ಕರ್ನಾಟಕದ ಜನನ ಮನಸ್ಸನ್ನ ಗೆದ್ದು ಇವತ್ತು ಪಾರ್ಟಿನ ಅಧಿಕಾರಕ್ಕೆ ತರಲಿಕ್ಕೆ ಕಾರಣಕರ್ತರು ಇಬ್ಬರೇ, ಅದು ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರು. ಆ ಒಂದು ಪಕ್ಷನ ಅಧಿಕಾರಕ್ಕೆ ತರಲಿಕ್ಕೆ ಅಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾರೆ. ಆ ಹಂತದಲ್ಲಿ ಇವತ್ತೇನಿಲ್ಲ. ನಾವು ಅಧಿಕಾರ ತಗೊಂಡಾಗ ಅಧ್ಯಕ್ಷರು PCC ಪ್ರೆಸಿಡೆಂಟ್ ಆಗಿ ಇತ್ತಲ್ಲ, ಅಂತ ಪರಿಸ್ಥಿತಿ ಇವತ್ತಿಲ್ಲ. ತುಂಬಾ ಚೆನ್ನಾಗಿದೆ. ಈಗ ಇರ್ಬೋದು 2 ವರ್ಷದಲ್ಲಿ ಸ್ವಲ್ಪ ಆಂಟಿ ಇನ್ಕಮೆನ್ಸಿ ಅದು ಇದು, ಆದ್ರೆ ಮತ್ತೆ ಈಗ ಇನ್ನ 3 ವರ್ಷ ಇರೋದ್ರಿಂದ ಪಕ್ಷ ಸಂಘಟನೆ ಸರ್ಕಾರನ ಮತ್ತೆ ಜೊತೆಲಿ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಅಧ್ಯಕ್ಷರು ಏನ್ ಹೇಳಿದ್ದಾರೆ 28ಕ್ಕೆ ನಾವು ಗೆಲ್ತೀವಿ ಅಂತ, ಶತಸಿದ್ಧ ನಾವು ಆ ಟೆನಿಕಾಸ್ಟ್ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅದರಲ್ಲಿ 2 ಮಾತು ಬೇಡ. ಅದಕ್ಕೆ ಹಾಸನ 7 ಸೀಟಿಗೆ 7 ಸೀಟು ಗೆಲ್ಲೋ ಅಂತ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ಬೇಕು. MP ಸೀಟೇ ಹೊರಗೆ ಬಿಸಾಕಿದ್ದೀವಿ ಅಂತ ಅಂದ್ರೆ ಅಸೆಂಬ್ಲಿ ಸೀಟ್ ಹೊಡೆಯಕ್ ಆಗೋದಿಲ್ವಾ? ಸಾಧ್ಯತೆ ಇದೆ. ಯಾಕೆಂದ್ರೆ DK ಶಿವಕುಮಾರ್ ಪ್ರಭಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಆ ಜಿಲ್ಲೆನಲ್ಲಿ ಹೆಚ್ಚಿಗೆ ಇರೋದ್ರಿಂದ ಅವ್ರನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ಮಾಡೋದಕ್ಕೆ ನೀವು ಯಾರ್ಯಾರು ಸ್ಟೇಜ್ ಮೇಲೆ ಇದ್ದೀರಿ, ನೀವೆಲ್ಲ ಸ್ವಲ್ಪ ಸ್ವಾಮಿ ನಿಷ್ಠೆ ಬಿಟ್ಟು ಪಕ್ಷ ನಿಷ್ಠೆ ಇಟ್ಕೊಳ್ಳಿ. ಬಹಳ ಸ್ವಾಮಿ ನಿಷ್ಠೆ, ಬಹಳ ಅದನ್ನ ಬಿಟ್ಟು
ನೀವು ಸ್ವಲ್ಪ ಪಕ್ಷಕ್ಕೆ ನಿಷ್ಠೆದಿ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನಾನು ಈಗ ತಾನೇ ಮಾಡಿದ್ದಾರೆ ಕಾರ್ಯಾಧ್ಯಕ್ಷರಾಗಿ, ಅಟ್ಲೀಸ್ಟ್ ಇನ್ನೊಂದು 2-3 ವರ್ಷ ಇರ್ತೀವಿ ನಾವು ಚುನಾವಣೆ ಬರೋ ತನಕ. ಸ್ವಲ್ಪ ಅದರಿಂದ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅದನ್ನೆಲ್ಲ. ಆ ಕಾರಣಕ್ಕೆ ದಯವಿಟ್ಟು ಕಾರ್ಯಕರ್ತರ ಪರ ನಿಲ್ಲಬೇಕು ನೀವೆಲ್ಲ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಆ ಟೆನಿಕಾಸ್ಟ್ ನಮ್ಮ ಕಾರ್ಯಕರ್ತರನ್ನ ಗೆಲ್ಲಿಸ್ಬೇಕು, ಅವ್ರಿಗೂ ಅಧಿಕಾರ ಸಿಗ್ಬೇಕು, ಅವಾಗ ಮಾತ್ರ ಇದು ಸಾಧ್ಯ. ಅದರಿಂದ ಇವಾಗೆಲ್ಲ ಸೇರ್ತಾ ಇರೋರು ದಯವಿಟ್ಟು ನಿಮಗೆ ನಾನು ಬಹಳ ಇದನ್ನ ಸ್ವಾಗತನ ಕೋರ್ತೀನಿ. ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷ ಜಾತ್ಯತೀತವಾಗಿ, ನಿಮ್ಗೆ ಗೊತ್ತಿದೆ ಈಗೆಲ್ಲ ಬ್ರಾಕೆಟ್ ಇಂದ ತೆಗಿಬೇಕು ಅವರು ಪಕ್ಷದವರು ಅದನ್ನ ಜಾತ್ಯತೀತ ಅನ್ನೋದನ್ನ ಯಾರ ಜೊತೆ ಸೇರ್ಕೊಂಡಿದ್ದಾರೆ ಅಂತ. ಅದರಿಂದ ನಿಮ್ಮನ್ನ ಬಹಳ ಗೌರವದಿಂದ ನಾವು ಕಾಣೋದಕ್ಕೆ ಪ್ರಯತ್ನ ಪಡ್ತೀವಿ. ನಿಮ್ಮ ಏನು ಆಗು ಹೋಗುಗಳಿದೆ ಅದನ್ನ ಬನ್ನಿ, ಅಧ್ಯಕ್ಷರಿರ್ತಾರೆ, ಕುತ್ಕೊಂಡು ಡಿಸ್ಕಸ್ ಮಾಡಿ, ನಿಮ್ಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗ್ದಂಗೆ ಬೇಜಾರಾಗ್ದಂಗೆ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಒಟ್ಟಾಗಿ ಹೋಗೋಣ. ಇದರಲ್ಲಿ ಯಾವುದು ಭಿನ್ನಾಭಿಪ್ರಾಯಗಳಿಲ್ಲ. ನೀವೇನು MLA ಕೇಳಲ್ಲ ಅಥವಾ MP ಕೇಳಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕು? ಅದರಿಂದ ಯಾವುದೋ ಸಣ್ಣ ಪುಟ್ಟ ಇದ್ರದ್ದು ಸಮುದ್ರ ಇದ್ದಂಗೆ ಕಾಂಗ್ರೆಸ್ ಪಕ್ಷ. ಅಧ್ಯಕ್ಷ ಹೇಳ್ತಾ ಇರ್ತಾರೆ, ಯಾರು ಏನ್ ಕೇಳ್ತಾರೆ ಅವ್ರಿಗೆಲ್ಲ ಒಂದು ಪೋಸ್ಟ್ ಕೊಡ್ರಿ ಅಂತ ಇರ್ತಾರೆ. ಅದರಿಂದ ಏನು ಸಂಬಳ ಕೊಡ್ತೀವ ನಾವು? ಏನೂ ಇಲ್ಲ. ಆ ಕಾರಣಕ್ಕೆ ಎಲ್ಲಾರನ್ನೂ ಜೊತೆಲಿ ಕರ್ಕೊಂಡು ಹೋಗುವಂತ ಕೆಲಸ ಮಾಡೋಣ. ಹಾಸನ ಜಿಲ್ಲೆನಲ್ಲಿ ಮುಂದಿನ ದಿನಗಳಲ್ಲಿ 7ಕ್ಕೆ 7 ಸೀಟು ಗೆಲ್ಲೋದಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡೋಣ. ಇವಾಗ ಚನ್ನರಾಯಪಟ್ಟಣ ಗೆಲ್ಲೋದಕ್ಕೆ ಪಾಪ ಪುಟ್ಟೇಗೌಡರು ನನಗೆ ಪದೇ ಪದೇ ಫೋನ್ ಮಾಡಿ ಹೇಳ್ತಾ ಇರೋರು, ಹಿಂಗ್ ಮಾಡ್ಬೇಕು ಚಂದ್ರಣ್ಣ, ಹಂಗ್ ಮಾಡ್ಬೇಕು ಚಂದ್ರಣ್ಣ. ನಾನು ಯಾವಾಗ್ಲೂ ಅವ್ರ ಸಜೆಷನ್ಸ್ ನಾನು ಕೇಳ್ತಾ ಇರ್ತೀನಿ, ಯಾಕೆಂದ್ರೆ ಅವರೆಲ್ಲ ಹಳೆ ರಾಜಕಾರಣಿಗಳು. ಅದರಲ್ಲಿ ಚನ್ನರಾಯಪಟ್ಟಣದಲ್ಲಿ ಅಂತಲ್ಲ, ಎಲ್ಲಾ ಕಡೆನೂ ಕೆಲವೆಲ್ಲ ನಾವು ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ತೀವಿ ಅವಾಗ. ಅದರಿಂದ ನಮ್ಮ MP ಎಲೆಕ್ಷನ್ ಮಾತ್ರ ನಾನು ಅದಕ್ಕೆ ಜವಾಬ್ದಾರಿ ಕೊಟ್ಟಿದ್ರು ಹೊರತು ನಾನು ಅಲ್ಲಿ ಇನ್ಚಾರ್ಜ್ ಅಲ್ಲ. ಆ ಕಾರಣಕ್ಕೆ ಅದನ್ನ ನಾವು ಬಹಳ ಇದಾಗಿ ನಾವು ಸಕ್ಸಸ್ಫುಲ್ ಆಗಿ ಗೆದ್ದು ಬಂದಿದ್ದೀವಿ. ಮತ್ತೆ ಹಾಸನ ಜಿಲ್ಲೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಒಂದು ಸಹಕಾರ ಯಾವಾಗಲೂ ನಿಮಗೆ ಇರುತ್ತೆ, ಕಾರ್ಯಕರ್ತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಂತ ಹೇಳ್ದ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಸನ್ಮಾನ್ಯ DK ಶಿವಕುಮಾರ್ ಅವರು KPCC ಅಧ್ಯಕ್ಷರು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಕಾರ್ಯಾಧ್ಯಕ್ಷ ಅಂತ ಚಂದ್ರಶೇಖರ್ ಅವರೇ, ಶ್ರೀನಿವಾಸ್ ಅವರೇ, ಮಂಜುನಾಥ್ ಅವರೇ, ಗೋಪಾಲ್ ಸ್ವಾಮಿ ಅವರೇ, ಪುಟ್ಟೇಗೌಡ್ರೆ, ಮಂಜುನಾಥ್ ಅವರು ನಮ್ಮ MLC ಡಿಫೀಟೆಡ್ ಕ್ಯಾಂಡಿಡೇಟ್ ಇದ್ದಾರೆ, ಶಂಕರ್ ಅವರು, ರಾಜಪ್ಪನವರು, ಮಂಜೇಗೌಡರು ಮತ್ತು ಇನ್ನೆಲ್ಲ ಮುಖಂಡರು ಕೂಡ ಇದ್ದೀರಿ. ಹೊಸದಾಗಿ ನಮ್ಮ ಪಕ್ಷದ ಮೇಲೆ ನಮ್ಮ ಮೇಲೆ ಬಹಳ ಅಭಿಮಾನ ಇಟ್ಟು ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಾನು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ. ಬಹಳ ಜನ ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತೇಳಿ ಬಹಳ ಜನ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ನಾನು ಲೋಕಲ್ ಅವರು ಕೂಡ ಎಲ್ಲರೂ ಕೂಡ ಸಂದೇಶವನ್ನು ಕೊಟ್ಟಿದ್ದೇನೆ. ಇವತ್ತು ತಾವೆಲ್ಲ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ದುಡಿದು ಮುಂದಕ್ಕೆ ನಮ್ಮ ಬದುಕನ್ನು ಕಟ್ಕೊಳ್ಬೇಕು ಅಂತೇಳಿ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಅಧ್ಯಕ್ಷನಾಗಿ ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ನಿಮ್ಮ ಲೋಕಸಭಾ ಸದಸ್ಯರು ನಿನ್ನೆ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಅಲ್ಲಿ ನಮ್ಮ PW ಮಿನಿಸ್ಟರ್ ಹೋಗಿದ್ದಾರೆ. ನಾನು ಅವ್ರಿಗೆ ಬರಬೇಡಿ ಅಂತ ಹೇಳಿದೆ. PW ಮಿನಿಸ್ಟರ್ ಬಂದಾಗ ಯಾರಾದ್ರ ಜೊತೆಲಿ ಇರಬೇಕು, ನೀವು ಬರೋದು ಬೇಡ ಅಂತೇಳಿ ನಾನೇ ಅವ್ರಿಗೆ ಸೂಚನೆ ಕೊಟ್ಟೆ. ಇಲ್ಲ ಬಂದ್ಬಿಡ್ತೀನಣ್ಣ, ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಸೇರ್ತಾ ಇದ್ದಾರೆ ಅಂತಂದ್ರು. ಇಲ್ಲ ನೀನು ಬರಬೇಡ ಬಿಡು, ಇಲ್ಲೇ ನಾನು ಮಾತಾಡ್ತೀನಿ ಅಂತೇಳಿ PW ಮಿನಿಸ್ಟರ್ ಜೊತೆ ಹೋಗ್ಲಿ ಅಂತೇಳಿ ಕಳಿಸ್ಕೊಟ್ಟಿದ್ದೇನೆ. ಇವತ್ತು ಚಂದ್ರಶೇಖರ್ ಅವರು ಅನೇಕ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ.
ಇದು ಕಾಂಗ್ರೆಸ್ ಪಾರ್ಟಿ ಇದೊಂದು ದೊಡ್ಡ ಸಮುದ್ರ. ಇದು ಈ ಸಮುದ್ರದಲ್ಲಿ ಎಲ್ಲ ಇರ್ತದೆ. ತಿಮಿಂಗ್ಲನೇ ಇರ್ತದೆ, ವಜ್ರನೇ ಇರ್ತದೆ, ವೈಡೂರ್ಯನೇ ಇರ್ತದೆ, ಸಣ್ಣ ಮೀನು ಇರ್ತದೆ, ದೊಡ್ಡ ಮೀನು ಇರ್ತದೆ. ಎಲ್ಲದಕ್ಕೂ ಈ ಸಮುದ್ರ ಉಪಯೋಗ ಬರ್ತದೆ. ಈ ಸಮುದ್ರದಲ್ಲಿ ಇಡೀ ಒಂದು ದೊಡ್ಡ ಇತಿಹಾಸ ಇದೆ ಪಕ್ಷಕ್ಕೆ. ಈ ಧ್ವಜ ರಾಷ್ಟ್ರ ಧ್ವಜ ತಯಾರು ಮಾಡಿದಂಥ ಧ್ವಜ ಇದು. ನಾವೇನು ರಾಷ್ಟ್ರ ಧ್ವಜ ಇಟ್ಕೊಂಡಿದೀವಲ್ಲ, ಆ ಧ್ವಜವನ್ನ ತಯಾರು ಮಾಡಿದಂಥ ಒಂದು ಪಕ್ಷ ಇದು. ನಮ್ಮ ಸಂವಿಧಾನವನ್ನ ಕೊಟ್ಟಂತ ಪಕ್ಷ ಇದು. ರಾಷ್ಟ್ರಗೀತೆ ಕೊಟ್ಟಂತ ಪಕ್ಷ ಇದು. ಏನೋ ಟೈಮ್ ಬೀಯಿಂಗ್ ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಆದರೆ ಪರ್ಮನೆಂಟ್ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಮೊನ್ನೆ ಯುದ್ಧ ನಡೀತು. ಯುದ್ಧದ ಸಂದರ್ಭದಲ್ಲಿ ಇಂದಿರಾ ಗಾಂಧಿನ ನೆನೆಸ್ಕೊಳ್ತಾ ಇದ್ರಲ್ಲ, ಟಿವಿಗಳಲ್ಲಿ ಬರ್ತಾ ಇತ್ತು, ವಾಟ್ಸಪ್ ಅಲ್ಲಿ ಬರ್ತಾ ಇತ್ತು. ಇಂದಿರಾ ಗಾಂಧಿ ಇದ್ದರೆ ಏನಾಗ್ತಿತ್ತು ಅಂತೇಳಿ. ನಾನೀಗ ಅದಕ್ಕೆ ಹೋಗಲ್ಲ. ಯಾಕೆಂದ್ರೆ ನಾನು ಈ ದೇಶದ ನೆನೆ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಆಚರಣೆ ಮಾಡ್ದು, ಪುಣ್ಯತಿಥಿ ಆಚರಣೆ ಮಾಡ್ದು. ಯಾವುದೇ ತೆಗೆದುಕೊಳ್ಳಿ, ಬೆಂಗಳೂರು HMT ತಗೊಳ್ಳಿ, ITI ತಗೊಳ್ಳಿ, ಬೆಬ್ಬೆಲ್ ತೆಗೆದುಕೊಳ್ಳಿ, ಇಸ್ರೋ ತೆಗೆದುಕೊಳ್ಳಿ, WRD ತಗೊಳ್ಳಿ, ಯಾವುದೇ ತೆಗೆದುಕೊಳ್ಳಿ, ಎಲ್ಲ ಕೂಡ ಏರ್ಫೋರ್ಸು ಎಲ್ಲ ಅವ್ರ ಕಾಲದಲ್ಲೇ ಇಲ್ಲಿ ಶುರು ಆಗಿದ್ದು. ಅವ್ರ ಕಾಲದಲ್ಲೇ ಇದಕ್ಕೊಂದು ಬಂದಿದ್ದು. ಯಾವುದೇ ಈ ದೇಶದಲ್ಲಿ ಡ್ಯಾಮ್ಗಳು ತೆಗೆದುಕೊಳ್ಳಿ, ಕಾಂಗ್ರೆಸ್ ಕಾಲದಲ್ಲೇ ಕಟ್ಟಿದ್ದು. ಯಾವ್ದಾದ್ರು BJP ಕಾಲದಲ್ಲಿ ಅಲ್ಲಿ ದಳ ಕಾಲದಲ್ಲಿ ಕಟ್ಟಿದ್ದು ಯಾವ್ದಾದ್ರು ಒಂದ್ ಹೇಳಿ. ಈಗ ನಿಮ್ಮೂರು ಎತ್ತಿನೊಳೆ, ನಿಮ್ಮೂರು ಹಿಂದೆ ತತ್ತಾ ಇದೀವಿ ನಾವು ಬೆಂಗಳೂರಿಗೆ ಕುಡಿಯೋದಕ್ಕೆ. ಏನ್ ದಳದವ್ರು ಮಾಡಿದ್ರಾ? BJP ಅವ್ರು ಮಾಡಿದ್ರಾ? ಯಾರು ಮಾಡಲಿಲ್ಲ. ಸೊ ಇದೆಲ್ಲ ಇಂಥ ಕೆಲಸಗಳನ್ನ ಯಾವುದೇ ಆಗಲಿ ಕಾಂಗ್ರೆಸ್ ಪಕ್ಷ. ಈಗ 8 ವರ್ಷ ಆಯ್ತು BJP ಅಧಿಕಾರಕ್ಕೆ ಬಂದು. ಕುಮಾರಸ್ವಾಮಿ ಒಂದು 4 ವರ್ಷ, ನಾವು ಸಪೋರ್ಟ್ ಇದ್ದ 14 ತಿಂಗಳು ಹಿಂದೆ ಒಂದು 20 ತಿಂಗಳು ಇದ್ರು. ದೇವೇಗೌಡರು ಒಂದು 20 ತಿಂಗಳು ಇದ್ರು. JH ಪಟೇಲ್ ಇದ್ರು. ಏನನ್ನ ನೀವು ಗುರುತಿಸಿ ಒಂದು ಕಾರ್ಯಕ್ರಮ ಕೊಡ್ತೀರಿ? ಕೇಂದ್ರ ಸರ್ಕಾರದಲ್ಲಿ ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ಉಳುಮೆ ಭೂಮಿ. ನಾವು ಇದಕ್ಕೆ ಹೋಗ್ತಾ ಇದ್ದೆ, ನಾನು ಬಳ್ಳಾರಿಗೆ ಇದಕ್ಕೆ ಭಾರತ್ ಜೋಡಿ ಯಾತ್ರೆ ಹೋಗ್ತಾ ಇದ್ದೆ. ತಾವು ಎಲ್ಲ ಬಂದಿದ್ರಿ, ಎಲ್ಲ ಬಂದು ಆ ಕಡೆ ಒಂದ್ ಕಡೆ ಮಂಡ್ಯದಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ ತಾವೆಲ್ಲ ಬಂದಿದ್ರಿ, ಎಲ್ಲ ಬಂದಿದ್ರಿ. ಅಲ್ಲಿ ಹೋಗ್ಬೇಕಾದ್ರೆ ಬಳ್ಳಾರಿ ತಾವು ಒಂದು ಹೆಣ್ಮಗಳು ಅಲ್ಲಿ ಟೀಗೆ ಕೂತಿದ್ದೋ, ರಾಹುಲ್ ಗಾಂಧಿ ಅವರು ಕೂತಿದ್ರು, ನಡೆದು ಅಲ್ಲಿ ಟೀ ಕೂತಿದ್ದೋ 5 ನಿಮಿಷ. ಒಂದು ಹೆಣ್ಮಗಳು ಬಂದು 2 ಸೌತೆಕಾಯಿ ಇಟ್ಕೊಂಡು ಬಂದು ಸೌತೆಕಾಯಿ ಕೊಡ್ತಾ ಇದ್ಲು. ರಾಹುಲ್ ಗಾಂಧಿ ಅವ್ರಿಗೆ ಏನ್ ಹೇಳ್ತಾ ಇದ್ದಾಳೆ ಅಂತ ಕೇಳಿದ್ರು. ಅವರು, ಲಪ್ಪ ನಿಮ್ಮ ಅಜ್ಜಿ ಕೊಟ್ಟಂತ ಭೂಮಿಯಿಂದ ಈ ಸೌತೆಕಾಯಿ ಬೆಳೆದಿದ್ದೀನಿ ಕಣಪ್ಪ, ಕೊಡು ಅಂತ ಕೊಡ್ತಾ ಇಲ್ಲ. ಉಳುವಿಗೆ ಭೂಮಿ ಮೊನ್ನೆ ಪೇಪರ್ ಬಂತು, ಒಂದು 3-4 ತಿಂಗಳಾಯ್ತು ಹೆಣ್ಮಕ್ಳು ತೀರ್ಕೊಂಡು. ಹಂಗೆ ಈ ಉಳುವಿಗೆ ಭೂಮಿ ಯಾರು ಕೊಟ್ಟಿದ್ರು? ಕಾಂಗ್ರೆಸ್ ಪಾರ್ಟಿ. ದೇವರಾಜ ಅರಸು ಕಾಲದಲ್ಲಿ ಇಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಅಲ್ಲಿ. ಇವತ್ತು ಆಹಾರ ಬದ್ಧತೆ ಕಾಯ್ದೆ, ಎಲ್ಲರಿಗೂ ನಿಮ್ಗೆ ಅಕ್ಕಿ ಕೊಡ್ತಾ ಇದ್ದೀವಿ. ಯಾರು ಕೊಟ್ಟಿದ್ರು? ಮನಮೋಹನ್ ಸಿಂಗ್ ಕಾಲ, ಸೋನಿಯಾ ಗಾಂಧಿ ಅವ್ರು ಕೇಳ್ಕೊಟ್ಟು ಬಡವರಿಗೆ ಸೈಟ್ ಕೊಡುವಂಥದ್ದು, ಮನೆ ಕೊಡುವಂಥದ್ದು, ಈಗ ಶಿಕ್ಷಣ ಕೊಡುವಂಥದ್ದು. ಆಮೇಲೆ ಈಗ ಫಾರೆಸ್ಟ್ ಅಲ್ಲಿ ಜಮೀನು ಕೊಡಬೇಕು ಅಂತೇಳಿ 75 ವರ್ಷ, ಆಮೇಲೆ 25 ವರ್ಷ, ಎಸ್ಟಿಗಳಿಗೆ 25 ವರ್ಷ, ಬೇರೆಯವ್ರಿಗೆ 75 ವರ್ಷ. ಮೊನ್ನೆ ಮನಮೋಹನ್ ಸಿಂಗ್ ಕಾಲದಲ್ಲಿ ನಾವು ಮಾಡ್ದೋ ಕಾಯ್ದೆ. ಈಗ ನಿಮ್ಮಲ್ಲಿ ಹೆಣ್ಮಕ್ಳಿಗೆ ಈಗ ನಾನು ಸಿದ್ದರಾಮಯ್ಯ ಇಬ್ರು ಸೇರಿ ಚೆಕ್ ಸೈನ್ ಹಾಕಿ ಕಳಿಸ್ಕೊಟ್ಟಿದ್ದೆ, ಅಂಚೆ ಹಾಕೊಡೆ ನಮ್ಮ ಇಬ್ರು ಸೈನು ಅಂತ. ಸಾಧ್ಯನಾ ಅಂತಿದ್ರು. 2,000 ಬರ್ತಾ ಇದೆ ಇಲ್ಲ ಏನ್ರಮ್ಮ? ಬರ್ತಾ ಇದೆ. ಫ್ರೀಯಾಗಿ ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡ್ತಾ ಇದ್ರ ಇಲ್ಲ? ಅಕ್ಕಿ 10 kg ಕೊಡ್ತಾ ಇದೀವ ಇಲ್ಲ? ಉಚಿತವಾಗಿ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದೀವ ಇಲ್ಲ? ಏನ್ ಮಾತು ಕೊಟ್ಟಿದೀವಿ ಆ ಮಾತನ್ನ ಉಳಿಸ್ಕೊಂಡಿದ್ದೀವಿ. BJP ಇತ್ತಪ್ಪ 3 ವರ್ಷ, ಯಡಿಯೂರಪ್ಪನವರು ಅವರು ಬೊಮ್ಮ ಇಬ್ರು 4 ವರ್ಷ ಇದ್ರು.
ಹಿಂದೇನೋ ಇದ್ರು, ಏನಾರು ಅಂತದ್ ಏನಾರು ದೇವಸ್ಥಾನ ಧರ್ಮ ಅನ್ನೋ ಮಾತು ಬಿಟ್ರೆ ನಿಮ್ ಹೊಟ್ಟೆ ತುಂಬುವಂಥದ್ದು ಯಾವ್ದಾದ್ರು ಒಂದೇನಾರು ಮಾಡಿದ್ರೇನ್ರಿ? ಒಂದು, ನೀವು ಯಾವ ಪಾರ್ಟಿಯಿಂದ ಬಂದಿರಿ ನಾನು ಅದನ್ನ ನಿಮ್ಗೆ ಕೇಳ್ತಾ ಇಲ್ಲ. ನಾ ಇದನ್ನ ಒಂದು ಯಾವ್ದಾದ್ರು ಒಂದು ವಿಚಾರ ನಿಮ್ಮ ಬದುಕಿಗೆ, ಈಗ ಮಂಗಳೂರು ನಿಮ್ಮ ಪಕ್ಕದಲ್ಲಿ ಮಂಗಳೂರದ ಏನೆಲ್ಲ ಕೋಮುಗಿದೆ, ಅಲ್ಲಿರೋರೆಲ್ಲ ಹುಡುಗರುಗಳೆಲ್ಲ ಬಿಟ್ಬಿಟ್ಟು ಹೊಂಟೈತಾವ್ರೆ, ಬಾಂಬೆ ಹೋಯ್ತಾವ್ರೆ, ದುಬೈ ಹೋಯ್ತಾವ್ರೆ, ಬೆಂಗಳೂರು ಬರ್ತಾವ್ರೆ, ಎಲ್ಲ ಬರ್ತಾವ್ರೆ. ಏನ್ ಬೆಳಗ್ಗೆ ಇದ್ರೆ ಯಾವ ಲೀಡರ್ಗಳ ಮಕ್ಕಳು ಅಲ್ಲಿಲ್ಲ ಜಗಳಕ್ಕೆ, ಪಾಪ ಬಡವ್ರ ಮಕ್ಕಳನ್ನ ಮುಂದಕ್ಕೆ ತಳ್ಬಿಟ್ಟವ್ರೆ ಎಲ್ಲ ಲೀಡರ್ಗಳೆಲ್ಲ, ಎಲ್ಲ ಮುಂದಕ್ಕೆ ತಂದ್ಬಿಟ್ಟು ಏನ್ ಮಾಡಿ ಅದು ಸಾಯಂಕಾಲ 7 ಗಂಟೆ ಆದ್ಮೇಲೆ ಎಲ್ಲ ಖಾಲಿ ಹೊಡಿತಾ ಇರ್ತದೆ ಇಡೀ ಮಂಗಳೂರು. ನಾನು ಎದಕ್ಕೆ ಹೇಳ್ತಾ ಇದ್ದೀನಿ, ಏನೋ ಒಂದು ಮಾಡಬೇಕು ಪಾಪ ಮಂಗಳೂರಿಗೆ ಅಂತ. ಬರೀ ಧರ್ಮದ ಮೇಲೆ ಹಿಂದೂ ಮುಸ್ಲಿಂ, ಹಿಂದೂಗಳು ಮಾತ್ರ ಮುಂದು, ನಮ್ದು ಹಂಗಿಲ್ಲ. ಹಿಂದೂ ಮುಸಲ್ಮಾನ್ ಕ್ರೈಸ್ತ ಒಕ್ಕಲಿಗ ಲಿಂಗಾಯತ ಬ್ರಾಹ್ಮಣ ಪರಿಶಾದಿ ಪರಿಶುದ್ಧ ನಾವೆಲ್ಲ ಒಂದು ಅಂತ. ಅವ್ರ ಹಿಂದೂಗಳನ್ನ ಮುಂದು, ನಾವೆಲ್ಲ ಒಂದು ಅಂತ. ಇಷ್ಟೇ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ಹುಟ್ಟುವಾಗ ಸ್ಕೂಲ್ಗೆ ಹೋಗುವಾಗ ಅರ್ಜಿ ಹಾಕೊಂಡು ಯಾರು ಇಂಥ ಜಾತಿಲಿ ಹುಟ್ಟಬೇಕು ಅಂತ ನೀವು ಹುಟ್ಟಿದ್ರಾ? ಇಲ್ಲ ಸ್ಕೂಲಲ್ಲಿ ಓದ್ಬೇಕಾದ್ರೆ ಏನಾರು ಈಗ ತರ ಸ್ಕೂಲ್ ಮಕ್ಳಿಗೆ ಫಂಕ್ಷನ್ ಹೋಗಿ ಬಂದೆ ನಾನು, ಯಾರು ಜಾತಿ ಮೇಲೆ ಮಾಡಿದ್ರು? ನಮ್ಮ ತಂದೆ ತಾಯಿ ಮಾಡಿದ್ರು, ನಮ್ಮ ಜಾತಿ ನಮ್ಮ ಆಚರಣೆ ಇದು. ಇಲ್ಲಿ ಗೌಡರುಗಳೆಲ್ಲ ವ್ಯವಸಾಯ ಮಾಡ್ತಾರೆ, ಅಲ್ಲಿ ಲಿಂಗಾಯತರು ವ್ಯವಸಾಯ ಮಾಡ್ತಾರೆ, ಇನ್ನೊಂದು ಕಡೆ ತಿಗಟ್ರು ವ್ಯವಸಾಯ ಮಾಡ್ತಾರೆ. ಎಲ್ಲ ಒಂದು ಒಕ್ಕಲ್ತನ ಒಬ್ಬೊಬ್ಬರು ಒಂದೊಂದು ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಈ ಸೂರ್ಯಕ್ಕೂ ಚಂದ್ರನಿಗೂ ಏನಾದ್ರು ಜಾತಿ ಇದೆಯಾ? ನೀರಿಗೆ ಜಾತಿ ಇದೆಯಾ? ಸುಮ್ಮನೆ ಈ ಜಾತಿ ಧರ್ಮದ ಮೇಲೆ ಭಾಗ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದಾರೆ. ಅವರು ಸಮಾಜನ ಒಡೆಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊತ್ತು ನಾವು ಕಾಂಗ್ರೆಸ್ನ ಒಟ್ಟುಗೂಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನಾನು ಇದಕ್ಕೆ ಹೋಗಿದ್ದೆ ಭದ್ರಾವತಿಗೆ, ಎಲ್ಲ ನಿಮ್ಮ ಕಡೆ ನೆಂಟರುಗಳೆಲ್ಲ ಅಲ್ಲಿದ್ದಾರೆ. ಅಲ್ಲಿ VSL ಫ್ಯಾಕ್ಟ್ರಿಗೆ ಅದ್ಯಾವುದೋ ಮುಂಚೆದ್ದು ಗಲಾಟೆ ಇತ್ತು, ಹೋಗಿದ್ದೆ. ಈ ಫ್ಯಾಕ್ಟ್ರಿಯಿಂದ 2 ತಯಾರಾಯ್ತದೆ ಅಂದೆ. ಏನಪ್ಪ ಅಂತಂದ್ರೆ ಸೂಜಿ ಕಬ್ಬಣ ತಯಾರು ಮಾಡ್ತಾರೆ, ಸೂಜಿನೂ ತಯಾರಾಯ್ತದೆ, ಕತ್ರಿನೂ ತಯಾರು ಮಾಡ್ತದೆ ಅಂತ. ಸೂಜಿ ಒಲಿದದೆ, ಕತ್ರಿ ಕಟ್ ಮಾಡ್ತದೆ ಅಂತ. ಹಂಗೆ BJP ಕತ್ರಿ ಕಟ್ ಮಾಡೋರು, ನಾವಿಬ್ರು ಒಲಿಯೋರು ಅಂತ ಅಲ್ಲಿ ಹೇಳ್ಬಿಟ್ಟು ನಾನು ಬಂದೆ. ಹಂಗೆ ನಾನು ಹೇಳ್ತಾ ಇರೋದು, ಈಗ ನಮ್ಮ ಸತಿ ಗೌರ್ಮೆಂಟ್ ಇತ್ತು, ನಾವು BJP ದೂರ ಇಡಬೇಕು ಅಂತ ಕುಮಾರಸ್ವಾಮಿ ಮಾಡಿದೆ. ನಾನು ಒಪ್ಪಿಗಿದ್ದೋ ಇಲ್ಲೋ ಅಂತ. ನನ್ನ ಕುಮಾರಸ್ವಾಮಿ ಉಪಕಾರ ಸ್ಮರಣೆ ಅನ್ನೋದು ಒಂದು ಚೂರು ಇಲ್ಲ. ಯಾರು ಸಹಾಯ ಮಾಡಿ ಏನೋ ಪಾರ್ಟಿಯವರು BJP ದೂರ ಇಡಬೇಕು ಅದು ಆಯ್ತು ಅಂತ ನಾವೆಲ್ಲ ಆಯ್ತು ಸೋತಿದ್ವಿ ಅಂತ, ನಿನ್ನ ಬಾಪ ನೀನೇ ಮುಖ್ಯಮಂತ್ರಿ ಆಗು, BJP ಜೊತೆ ಹೋಗಬೇಡ, BJP ದೂರ ಇಡೋಣ ಅಂತೇಳಿ ಮಾಡಿದ್ರೆ ಅವ್ನು ಕೆಪ್ಪ ಉಳಿಸ್ಕೊಳಕ್ ಆಗ್ಲಿಲ್ಲ. ನಮ್ಮೇಲೆ ಗದೆ ಪ್ರಭಾವ ಬೀರುದು ನಾವು ನೋಡಗಂಟ ನೋಡ್ದೋ. ಆಯ್ತಪ್ಪ ಹೋದ್ರು ಒಂದಷ್ಟು ಜನ. ಈಗ ಯಾರೋ ಒಂದು ಸರ್ಕಾರದಿಂದ ಇಳಿಸಿದ್ರು ಅವ್ರ ಹತ್ರ ಈಗ ತಪ್ಕೊಬಿಟ್ಟಾರೆ. ಈಗ ಇಬ್ರೇನು ತಬ್ಬಾಡ್ತಾವ್ರೆ, ಇಬ್ರು ಯಾರೋ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರು ತಬ್ಬಾಡ್ತಾವ್ರೆ. ಈಗ ನೋಡಿ, ಈಗ ಹಾಸನದಲ್ಲಿ ಒಂದಾಕಾಯ್ತಿದ್ದೇನೆ ಅವರು. ಈಗ ಸೋಮಶೇಖರ್, ನಾನು ಹಿಂದೆ ಹೇಳಿದ್ದೆ ಅಸೆಂಬ್ಲಿಲಿ ಎಲ್ಲ ನೆನ್ಪಿಟ್ಕೊಳ್ಳಿ, ಎಲ್ಲ ಸಮಾಧಿ ಆಗೋಯ್ತಿದೆ. ಮೊನ್ನೆ ಸುಧಾಕರ್ ಎಲ್ಲ ಹೇಳೋರೆ MP, ಅಯ್ಯೋ ಸೇರ್ಕೊಂಡು ನನ್ನ ಸಮಾಧಿ ಮಾಡ್ಬಿಟ್ರು ಅಂತೆಲ್ಲ ಟಿವಿಲೆಲ್ಲ ಹೇಳೋರು, ಟಿವಿಲಿ ಸೇರ್ಕೊಂಡು. ಈಗ ಸೋಮಶೇಖರ್ ಏನಾಯ್ತು, ಹೆಬ್ಬಾರ್ ಏನಾಯ್ತು, ಯೋಗೇಶ್ ನನ್ನ ಮೇಲೆ ಬೀಸಿ ಏನಾಯ್ತು? ಯೋಗೇಶ್ ಕತೆ ಬಂದು ಕಾಂಗ್ರೆಸ್ಸಿಂದನೇ ನಿಂತ್ಕೊಂಡು, ಈ ಕಾಂಗ್ರೆಸ್ಸೇ ಗತಿ, ಕಾಂಗ್ರೆಸ್ಸಿಂದನೇ ಮೊದಲು ಇದ್ದಿತ್ತು. ಹಂಗೆ ಈಗ KR ಪೇಟೆ ಇದು MTB ನಾಗರಾಜು ಏನಾದ, DC ಪಾಟೀಲ್ ಏನದ, ರಾಯಚೂರು ಮಸ್ಕಿ ಏನಾಯ್ತು, ನಾರಾಯಣಗೌಡ ದಡದಿಂದ ಹೋದ ಅವನು, ದಡದಿಂದ ಅದು ಬಿಡಿ. ಇವನ್ನ ನಮ್ಮ ಶ್ರೀಮಂತ್ ಪಾಟೀಲ್ ಅಂತ ಇತ್ತು ಬೆಳಗಾಮಲ್ಲಿ. ಇನ್ನೊಬ್ಬ ನಮ್ಮ ಸೌದಿ ಮೇಲೆ ನಿಂತವನು ಒಬ್ಬ ಇದ್ದ, ಮಹೇಶ್ ಕಮಟಳ್ಳಿ ಎಲ್ಲ ಯಾರ 3-4 ಜನ ಇದ್ದಾರೆ. ಇಲ್ಲಿ ರಾಜರಾಜೇಶ್ವರಿ ಒಬ್ಬ ಗೆದ್ದಿದ್ದ, ಈಗ ನಮ್ಮಲ್ಲಿ ಬಿಟ್ಬಿಟ್ಟು. ಏನಾದ ಒಂದು ಪರಿಸ್ಥಿತಿ, ಅಯ್ಯೋ ನನ್ನ ಸಾಯಿಸ್ಬಿಡ್ತಾರೆ ಅಂತಾರಂತೆ ಬೆಳಗ್ಗೆ ಇದ್ರೆ. ಮಾಡಬಾರ್ದು ಮಾಡ್ಬಿಟ್ಟು ಈಗ ಅಂತೆ ಸದ್ಯ ಕೆಲವರು ಹೋಗಿದ್ದೇ ಒಳ್ಳೇದಾಯ್ತು. ಈಗ ಮಿಕ್ಕಿದವ್ರಿಗೆ ಬುದ್ಧಿ ಬಂದ, ಅವರೆಲ್ಲ ಮಿಕ್ಕಿದವರು ಅವರೆಲ್ಲರೂ ಓದೋರು ಯಾರು ಓದಿದಾರಲ್ಲ, ಈ ಕಾಂಗ್ರೆಸ್ಸೇ ಸರಿ ಅಂತ ಎಲ್ಲ ತೀರ್ಮಾನ ಮಾಡ್ಕೊಂಡು ಬಂದ. ಡೈಜೆಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ ದಳದವ್ರಿಗೂ ಅಷ್ಟೇ. ನಾನು ಇವತ್ತು ನಿಮ್ಮ ಮುಖಾಂತರ ದಳದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಲೀಡರ್ಗಳು ನಂಬ್ಕೊಂಡ್ರೆ ನಿಮ್ಗೆ ಭವಿಷ್ಯ ಇಲ್ಲ. ನೀವು ಯಾವುದೇ ಲೀಡರ್ ಮಾಡಿಕೊಳ್ಳಿ, ನಾನು ಹಿಂದೆ ಅದೊಂಥರ ಫ್ಯಾಮಿಲಿ.
ಪಕ್ಷ ಅಲ್ಲ ಅದು, ಅದೊಂದು ಕುಟುಂಬ. ಅವರೆಲ್ಲ ಗೆದ್ದಿರೋರೆಲ್ಲ ಪಕ್ಷದಿಂದ ಯಾರು ಗೆದ್ದಿಲ್ಲ. ಈಗ ಜಿ ಟಿ ದೇವೇಗೌಡ ಗೆದ್ದಿರ್ಬೋದು, ಇಲ್ಲ ಚಿಕ್ಕನಾಯಕನಹಳ್ಳಿ ಕ್ಯಾಂಡಿಡೇಟ್ ಇರ್ಬೋದು, ಯಾರೇ ಗೆದ್ದಿರ್ಬೋದು. ಅವ್ರು ಯಾರು ನಿಮ್ಮ ಹಾಸನ ಜಿಲ್ಲೆ ಒಂದು ಫ್ಯಾಮಿಲಿ ಬಿಟ್ರೆ ಮಿಕ್ಕಿದ್ದು ಯಾರು ಕೂಡ ಇಲ್ಲ. ನನ್ನ ತಮ್ಮನ ಮೇಲೆ ಹಾಕ್ಬೇಕು ಅಂತ ದೊಡ್ಡ ತಂತ್ರ ಮಾಡಿದ್ರು. ಮಾಡಿ ಕೊನೆಗೆ ಏನೆಲ್ಲ ಕಾಂಗ್ರೆಸ್ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರು ಅಳಿಯನ್ನ ತೆಗೆದುಕೊಂಡೋಗಿ ಬಿಜೆಪಿಯಿಂದ ನಿಲ್ಸಿದ್ರು. ನಂಗೆ ತಂತ್ರ ಮಾಡಕ್ ಗೊತ್ತಿಲ್ವೋ? ನಂಗೆ ತಂತ್ರ ಮಾಡ್ತೀರಾ ಅಂತೇಳಿ ರಾತ್ರಿ ಬಿಜೆಪಿ ಟಿಕೆಟ್ ಎದ್ದಿದ್ದವನ್ನ ಬೆಳಗ್ಗೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿ ಯೋಗೇಶನ್ನ ಮೊಮ್ಮಗನ ಪಾಪ ಸೋಲ್ಸ್ಬೇಕಾದ ಪರಿಸ್ಥಿತಿ ಬಂತು. ನಾವು ಕಲ್ತಿದ್ದೀವಲ್ಲ ತಂತ್ರ, ತಂತ್ರ. ನಿಮ್ ಪಾಠನೇ ನಮ್ಗೆ ಬೇಕಾದಷ್ಟಿದೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನನಗೆ ವಿಶ್ವಾಸ ಇದೆ, ಹಾಸನ ಜಿಲ್ಲೆಯಲ್ಲಿ 7ಕ್ಕೆ 7 ಕೂಡ ಗೆಲ್ಲುವಂತ ಅವಕಾಶ ಖಂಡಿತ ಇದೆ. ಒಂದು 2-3 ಸೀಟು ನಮ್ಮವರೇ ಮೋಸ ಮಾಡಿ, ನನಗೂ ಗೊತ್ತಿದೆ. ನಾನು ಯಾವ ಸೀಟ್ ಅಂತ ಹೇಳಕ್ ಹೋಗುದಿಲ್ಲ. ನಾವು ಗೆಲ್ತಿದ್ದೋ 2-3 ಸೀಟು ನಮ್ಮವರೇ ಒಳಗಡೆ ಕುತಂತ್ರದಲ್ಲಿ ನಾವು ಸೋತಿದ್ದೇವೆ. ಸೊ ಮುಂದಕ್ಕೆ ತಯಾರಾಗೋಣ, ಏನ್ ಬೇಕಾದಷ್ಟು ನಡೀತದೆ. ಕೆಲವು ನೋಡಿರಿ, ಕೆಲವು 2 ಮಿಕ್ಸ್ ಹಾಕಿ 1000 ಲೀಡ್ಗಳು ಅವರಿಬ್ರು ತಬ್ಬಾಡ್ಲಿ ಬಿಜೆಪಿಯವರು. ವರ್ಕರ್ಸ್ ಅಂತೂ ಒಂದಾಗದ್ದು ಆಗಲ್ಲ ಬೇರೆ ಪಾರ್ಟಿಗಳಲ್ಲಿ. ನಾನು ನಿಮ್ಗೆ ನಮ್ಮ ಪಾರ್ಟಿಲಿ ಇದೆಯಲ್ಲ, ಇದು ಯಾರು ಬೇಕಾದ್ರೂ ಈಗ ರಾಜಪ್ಪ ಹೋದ ಚೇರ್ಮನ್ ಮಾಡಿದ್ದು ನಾವು, ನಮ್ಮ ಲೀಡರ್ಗೆ ಭಾಳ ಹತ್ರ. ಅಲ್ಲಿ ಯಾಕೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ? ಇಲ್ಲಿ ನೋಡಿರೋರು, ಈ ರಕ್ತ ನೋಡಿರೋರು, ಇಲ್ಲಿ ನೀರು ಕುಡಿದಿರೋರು, ಈ ಗಾಳಿ ನೋಡಿರೋರು, ಎಲ್ಲ ಕೊಡಿರೋ ಎಲ್ಲ ಲೀಡ್ಗಳು, ಚೀಫ್ ಮಿನಿಸ್ಟರ್ಗಳೆಲ್ಲ ಬಾರಜಪ್ಪ ಅಂತಿದ್ರು. ಡಿ ಕೆ ಶಿವಕುಮಾರ್ ಬಾರಪ್ಪ, ಈಗ ನಮ್ಮ ಸಿ ಎಂ ಮುಂದೆ ನಿಂತ್ಕೊಳ್ಳಿ, ರಾಜಪ್ಪ ಬಾಯಿಲಿ ಅಂತ ಹೇಳ್ತಾರೆ. ಅದೇ ಯಡಿಯೂರಪ್ಪ ಕತ್ ಬಿಡ್ಲಿರಿ, ನನ್ನ ಹೆಸರು ಬೇರೆ ಕಟ್ಬಿಡ್ತೀನಿ ನಾನು, ರಾಜಪ್ಪ. ಅದೇನು ಬರೀ ಯೂಸ್ ಅಂಡ್ ಥ್ರೋ, ಸುಮ್ಮನೆ ವೇಸ್ಟ್. ಈಗ ಹೇಳ್ತಾ ಇದ್ದೀನಿ, ಈಗ ಈ ದೇಶಕ್ಕೇನೆ ಬಿಡಿ, ನಮ್ಮ ಕರ್ನಾಟಕದ ಬಿಡ್ರಿ, ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನ. ಈಗ ನಾನು ಸ್ಟೂಡೆಂಟ್ ಲೀಡರು, ರಾಜೀವ್ ಗಾಂಧಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಇಲ್ಲಿಗೆ ಬಂದಿದ್ರು. ಈ ನಮ್ಮ ಕರ್ನಾಟಕ ಇದರಲ್ಲಿ ವಿಧಾನಸೌಧದಲ್ಲಿ ಸಾರ್ಕ್ ಅಂತ 7 ದೇಶಗಳದ್ದು ಮೀಟಿಂಗ್ ನಡೀತು. ಸಾರ್ಕ್ ಅಂತ ಇಲ್ಲಿ ನಡೀತು. ನಂದಿ ಬೆಟ್ಟದಲ್ಲಿ ಹೋಗಿ ಆಮೇಲೆ ಒಂದು ಮೀಟಿಂಗ್ ಮಾಡಿದ್ರು. 7 ದೇಶದವರು, ನಮ್ಮ ಅಕ್ಕಪಕ್ಕದ ಮನೆಯವರವರು. ಒಂದು ಬಾಂಗ್ಲಾದೇಶ, ಪಾಕಿಸ್ತಾನ, ಇದು ಬಾಂಗ್ಲಾದೇಶ, ಬರ್ಮಾ, ಭೂತಾನ್, ಶ್ರೀಲಂಕಾ, ಇವೆಲ್ಲ ನೇಪಾಳ, ಇವೆಲ್ಲ ನಮ್ಮ ಬಾರ್ಡರ್ ಅವರು. ಅದು ಸಾರ್ಕ್ ದೇಶ ಅಂತ ಬಂದು ಅವರೆಲ್ಲ ಬಂದು ರಾಜೀವ್ ಗಾಂಧಿ ಅವರು, ನೀವು ಲೀಡರ್ ಸ್ವಾಮಿ, ನೀವು ಜೊತೆಲಿದ್ದೀರಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳ್ಬಾರ್ದು. ಇಂದಿರಾ ಗಾಂಧಿ ಅವ್ರು ಕರ್ಕೊಂಡೋಗಿ ನಾವು ದೊಡ್ಡ ದೇಶದ ಇದು ಅಂದ್ಬಿಟ್ಟು ಸುಮಾರು ಒಂದು 106 ದೇಶ ಇಂದಿರಾ ಗಾಂಧಿ ಅವ್ರ ಜೊತೆ ಇತ್ತು. ಈಗ ನಮ್ ಯುದ್ಧ ನಡೀತಾ ಇದೆ, ಒಬ್ರು ನಮ್ಮ ಪರ ನಿಂತ್ಕೊಳ್ಳಿವಲ್ಲ, ಒಬ್ರು ನಮ್ಮ ಪರ. ಈಗ ನಮ್ಮ ಪ್ರಧಾನಮಂತ್ರಿನೂ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗವ್ರೆ, ಎಲ್ಲ ಬೇಕಾದಷ್ಟು ದೇಶಕ್ಕೆಲ್ಲ ಹೋಗವ್ರೆ, ಸನ್ಮಾನ ಮಾಡಿಸ್ಕೊಂಡವ್ರೆ, ಬಹಳ ದೊಡ್ಡ ಲೀಡರ್ ಅಂತ. ಯಾಕೆ ಅವ್ರು ಸಪೋರ್ಟ್ ಮಾಡಲಿಲ್ಲ? ನಮ್ಮ ಆರ್ಮ್ ಫೋರ್ಸಸ್ ಅವರು ಯುದ್ಧ ಮಾಡಿದ್ರು, ಕೆಲವರು ಪಾಪ ಪ್ರಾಣ ಕಳ್ಕೊಂಡವ್ರೆ, ಕೆಲವರು ಮಾಡಿದವ್ರೆ, ಅದು ಬೇರೆ ವಿಚಾರ. ಯಾಕೆ ಒಬ್ರು ನಮ್ಮ ಪರ ಸುತ್ತಮುತ್ತಲಿರೋರು ನಮ್ಮ ಜೊತೆ ನಿಂತ್ಕೊಳ್ಳಿಲ್ಲ? ಇದೊಂದು ಪ್ರಶ್ನೆ ನಾನು ಕೇಳ್ತಾ ಇಲ್ಲ, ಜನ ನಮ್ಮಂತವ್ರು ಕೇಳ್ತಾರೆ. ಲೀಡರ್ಗಳಿಗೆ, ಕಾರ್ಯಕರ್ತರಿಗೆ, ಈ ವಿದ್ಯಾವಂತರಿಗೆ. ಯಾಕೆ ಇದು ಅಕ್ಕಪಕ್ಕದ ಮನೆಯವ್ರು ಕರೆಕ್ಟಾಗಿ ಬಿಡ್ಕೋಬೇಕು, ಇಲ್ಲೋ ದಿನ ಬೆಳಗ್ಗೆ ಜಗಳಾಡಕ್ಕಾಯ್ತಿದ್ದ? ಬೇಕಲ್ಲ ನಮಗೆ. ಅವರೆಲ್ಲ ಬಂದು ಬೇರೆ ಬೇರೆ ದೇಶದವರೆಲ್ಲ ಬಂದು ಬೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗೆ ಸುತ್ತಮುತ್ತಲಿರೋರೆಲ್ಲ ಮಾಡಬೇಕು. ಸೊ ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು, ನೀವೆಲ್ಲ ಸೇರಿ ಇದೊಂದು ಒಳ್ಳೆ ತೀರ್ಮಾನಕ್ಕೆ ಕಾಂಗ್ರೆಸ್ ಒಳಗಡೆ ಬರಬೇಕು ಅಂತೇಳಿ ಬಂದಿದ್ದೀರಿ. ಇದು ನೀವು ಬಂದದ್ದು ನಿಮ್ಮ ಸಾಲದು, ನೀವು 5 ಜನ ತಯಾರು ಮಾಡ್ಬೇಕೀಗ. ನೀವು 5 ಜನ ವಾಪಸ್ ಕರ್ಕೊಬರಕ್ಕೆ ತಯಾರು ಮಾಡಬೇಕು. ನಿಮ್ಮ ಜಿಲ್ಲೆಯಲ್ಲಿ ಹಿಂದೆ ಶ್ರೀಕಂಠಯ್ಯನವರು, ಪುಟ್ಟಸ್ವಾಮಿಗೌಡರು ಇಬ್ಬರು ಲೀಡರ್ಶಿಪ್ ಅಲ್ಲಿ 7ಕ್ಕೆ 6 ಗೆದ್ದಿದ್ದು, 7ಕ್ಕೆ 7 ಗೆದ್ದಿದ್ದು.
ಆಗಿದ್ದು ಹಂಗೆ ತಿರ್ಗಾ ವಾಪಸ್ ಬರೋಂಥದ್ದು ಆಯ್ತು. ಅದನ್ನೆಲ್ಲ ನೋಡಾಯ್ತು. ಯಾವ್ದನ್ನ ದೇವೇಗೌಡರು ಫ್ಯಾಮಿಲಿದು ನೋಟ್ ಇದೆಯಲ್ಲ, ನೋಟ ಕಾಯಿನೋ ಇದೆಯಲ್ಲ, ನೋಡಾಯ್ತು. ಹಿಂಗೂ ತಿರ್ಗಾಯ್ತು, ಹಿಂಗೂ ತಿರ್ಗಾಯ್ತು. ಕಾಯಿನ್ ನೋಡಾಯ್ತು. ಜನ ಇನ್ನೆಷ್ಟು ಅಂತ ನೋಡೋರು, ಯಾವ ರೀತಿ ನೋಡೋರು, ಫೋನಲ್ಲಿ ನೋಡೋರು, ನೋಟಲ್ಲಿ ನೋಡೋರು, ಪೇಪರ್ ನೋಡೋರು, ಎಲ್ಲೆಲ್ಲಿ ನೋಡ್ಬೇಕಾದ್ರೆ ನೋಡಾಯ್ತು ಅವರೆಲ್ಲ. ನನಗೇನು ಅವ್ರ ಮೇಲೆ ವೈಯಕ್ತಿಕವಾದೇನಿಲ್ಲ. ಅವಕಾಶ ಇದ್ದಂತ ಸಂದರ್ಭದಲ್ಲಿ ಏನು ಅಂತ ಕುಮಾರಸ್ವಾಮಿ ಮಾತಾಡ್ತಾರೆ. ಸಾಕ್ಷಿ ಗುಡ್ಡೆ ಕಲ್ಲು ಗುಡ್ಡೆ ಹೊಡೆಸ್ಬಿಟ್ರೆ ಕಲ್ಗುಡ್ಡೆ. ಏನ್ ಕಲ್ಗುಡ್ಡೆ ಹೊಡೆದ್ಬಿಟ್ಟ ನಾನು? ಯಾವ ಕಲ್ಗುಡ್ಡೆ ಹೊಡೆದ್ಬಿಟ್ಟಿದೆ? ಈಗೂ ಇದೆಯಲ್ಲ ನನಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಹಾಕ್ಸು, ನನ್ನ ಮೇಲಕ್ಕೆ ಹಾಕ್ಬಿಟ್ಟು ಎಳಿ ಗಲ್ಗೆ ಹಾಕ್ಬಿಟ್ಟು ಯಾರು ಬೇಡ ಅಂತ ಹೇಳ್ತಾರೆ. ಇಲ್ಲೇ ಹೇಳಿದೆ ನಾನು ಅಧ್ಯಕ್ಷ ಆದಾಗ, ನನ್ನ ಬಂಡೆ ಬಂಡೆ ಅಂತ ಕರೀತಾರೆ. ಕಲ್ಲು ಪ್ರಕೃತಿ, ಕಡದರ ಆಕೃತಿ, ಪೂಜಿಸದ ಸಂಸ್ಕೃತಿ. ಈ ಕಲ್ಲನ್ನ ಚಪ್ಪಡಿಯಾರು ಮಾಡ್ಕೊಳ್ಳಿ, ದಿಂಡಾರು ಮಾಡ್ಕೊಳ್ಳಿ, ತೊಲೆಯಾರು ಮಾಡ್ಕೊಳ್ಳಿ, ಮರಳಾರು ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಂಡು ಉಪಯೋಗಿಸ್ಕೊಂಡು ವಿಧಾನಸೌಧಕ್ಕೆ ಪ್ರತಿ ಕಾರ್ಯಕರ್ತನು ಹತ್ತಬೇಕು ಅಂತ ಹೇಳಿ ಭಾಷಣ ಮಾಡಿದೆ. ಹಂಗಾದಕ್ಕೆ ಇವತ್ತು ವಿಧಾನಸೌಧಕ್ಕೆ ಜನ ಹತ್ತಾ ಇದ್ದಾರೆ, ಕಾರ್ಯಕರ್ತರು ಆಗ್ತಾ ಇದ್ದಾರೆ. ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನನೇ ಬಂದು ನಾನು ಸಿದ್ದರಾಮಯ್ಯ ರಚನಾ ಮಂತ್ರಿಗಳು ಸೇರಿ ಈ 5 ಗ್ಯಾರಂಟಿ ಕೊಟ್ಟು ಮಾತನ್ನ ಉಳಿಸ್ಕೋಬೇಕು ಅಂತೇಳಿ 52,000 ಕೋಟಿ ಒಂದು ಅಕೌಂಟ್ಗೆ 15ನೇ ತಾರೀಕು ಒಳಗಡೆ ಅಕೌಂಟ್ಗೆ ಮುಟ್ತಾರೆ ಅಂತ ಕೆಲಸ ಮಾಡ್ತಾ ಇದ್ವಿ. ಇಂಥದ್ದು ಒಂದು ದಳದವ್ರು ಹೇಳ್ರಪ್ಪ, ಬಿಜೆಪಿ ಹೇಳ್ರೆ, ಒಂದು ಯಾವ್ದಾದ್ರು ಬಡವ್ರಿಗೆ ಅನುಕೂಲ ಆಗ್ತಾ ಇರೋದು, ಜೋಬ್ಗೆ ದುಡ್ಡು ಬರ್ತಾ ಇರೋಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಹೇಳಿ. ನಿಮ್ಗೆಲ್ಲರಿಗೂ ಅಧಿಕಾರ ಕೊಡಕ್ ಆಗದೆ ಇರ್ಬೋದು, ನಾನು ಎಲ್ಲರಿಗೂ ಮಾಡೋಕ್ಕಾಗಿ. ಈಗ ಆಯ್ತು, ಬಿಜೆಪಿ ಟೀಕೆ ಮಾಡ್ತಾರೆ, ದಳದವ್ರು ಟೀಕೆ ಮಾಡ್ತಾರಲ್ಲ, ಅವ್ರದೆಲ್ಲ ಬಿಟ್ಬಿಡ್ಲಿ ಹೇಳಿ. ಈಗ ಅವನ್ನೆಲ್ಲ ನಮ್ಮ ಹೆಂಗಸರುಗಳ್ದಲ್ಲ, ಬೇರೆಯವ್ರದ್ದು ಬೇಡ. ಅವ್ರ ಲೀಡರ್ಗಳ ಮನೆಯವರನ್ನೇ 2,000 ಉಸುರು ಮಾಡ್ಕೋತಾರೆ, ಕರೆಂಟ್ ಬಿಲ್ಲು ಫ್ರೀ ಆಗಿ ತಗೋತಾರಲ್ಲ, ಬಿಟ್ಬಿಡ್ಲಿ ಬೇಡ ಅಂತ ನೋಡೋಣ. ಡಿಕ್ಲೇರ್ ಮಾಡ್ಕೊಳ್ಳಿ ಅವರು. ಬೇಡ ಕಡೆ ನಿಮ್ ಕಾಂಗ್ರೆಸ್ ಹೋಗಿ 10 ಕೆಜಿ ಅಕ್ಕಿ ಬೇಡ, ನೀನು ಬಸ್ಸಲ್ಲಿ ಬೇಡ, ನಾನು ತಿರುಗಿ ಇದನ್ನ ಟಿಕೆಟ್ ಕೊಟ್ಬಿಟ್ಟು ಹೊಂಟೋಯ್ತೀನಿ, 2,000 ರೂಪಾಯಿ ಬೇಡ ಅಂತ ಲೀಡರ್ಗಳು ಹೇಳಿರಿ ಸಾಕು. ಅವ್ರಿಗೆ ಜಾಸ್ತಿ. ನಾನು ಮಂಗಳೂರಲ್ಲಿ ನಮ್ ಕನಕಪುರಕ್ಕೆ ಹೋಗಿದ್ದೆ. ಅಲ್ಲಿ ಇದನ್ನ ಅರ್ಜಿ ಹಾಕುವಾಗ ಇದು ಶ್ರೀಶಕ್ತಿಗೆ, ಇದಕ್ಕೆ ಗೃಹಲಕ್ಷ್ಮಿಗೆ ಹಾಕಿ ನೋಡಿದೆ. ಕೊನೆಗೆ ಅವನಿಗೆ ಆಕೆ ಇದನ್ನ ಮಂಗಳೂರ್ದು, ಉಡುಪಿದು ಅಲ್ಲೆಲ್ಲ ಬಿಟ್ಬಿಟ್ಟಿರ್ಬೇಕು. ನೋಡಿದ್ರೆ ಅಲ್ಲಿ 88% ಅರ್ಜಿ ಹಾಕ್ಬಿಟ್ಟವ್ರೆ. ಆಗಲೇ ನಾವು ಕನಕಪುರ ಹಾಕಕ್ಕಿಂತ ಮುಂಚಿತವಾಗಿ ಅಲ್ಲಿ ಹಾಕ್ಬಿಟ್ಟವ್ರೆ. ಅವರೇ ಜಲ್ದಿ ಕ್ಯೂ ಅಲ್ಲಿ ನಿಂತ್ಕೊಬಿಟ್ಟವ್ರೆ. ಅವ್ರ ಹೊಟ್ಟೆಗೆ ಬದುಕಿಗೆ ಕಾಂಗ್ರೆಸ್ ಬೇಕು, ಓಟು ಬೇರೆ ಪಾರ್ಟಿಗೆ ಬೇಕು. ಈಗೇನೋ ಬಹುಶಃ ಪರಿವರ್ತನೆ ಆಗ್ತಾ ಇರೋದು ಕಾಣ್ತಾ ಇದೆ. ನಿಮ್ ನೋಡಿದ್ರು ನನಗೆ ಕಾಣ್ತಾ ಇದೆ. ಅದಕ್ಕೆ ನೀವೆಲ್ಲ ಬಂದು ಬಹಳ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ. ಮುಂದಕ್ಕೆ ಕಾಂಗ್ರೆಸ್ MLA ಮಾಡಿ ಇನ್ನ ಎಲ್ಲ ಕೂತ್ಕೊಂಡು ನಿಂತ್ಕೊಂಡು ತಾವೆಲ್ಲ ಸೇರಿ ಹೊಸದಾಗಿ ಇನ್ನ ಸೇರಿಸುವಂತ ಕೆಲಸ ಮಾಡಿ. ನಾನಿರ್ತೀನೋ ನಾನಿರಲ್ವೋ, ಚಂದು ಇರ್ತಾನೋ ಇಲ್ಲೋ, ಈ ರಾಷ್ಟ್ರ ಧ್ವಜ ನಿಮ್ಮ ಮೈ ಮೇಲೆ ಇದ್ರೆ, ಈ ಕಾಂಗ್ರೆಸ್ ಧ್ವಜ ಕೈ ಮೇಲೆ ಇದ್ರೆ, ಅದಕ್ಕೆ ತಮಗೊಂದು ಸ್ವಾಭಿಮಾನದ ಬದುಕಿಗೆ ಒಂದು ದೊಡ್ಡ ಗೌರವ ಸಿಗ್ತದೆ. ತಾವೆಲ್ಲ ಬಂದಿದ್ದೀರಿ, ಬಹಳ ಸಂತೋಷದಿಂದ ಈ ಪಕ್ಷಕ್ಕೆ ನಿಮ್ಮನ್ನ ನಾನು ಸೇರ್ಪಡೆಯನ್ನು ಮಾಡಿಕೊಂಡು ನಿಮಗೆ ಶುಭ ಹಾರೈಸ್ತೇನೆ. ನಮಸ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗುತ್ತಿರುವ ಶ್ರೀಯುತ ಎ ಚಂದ್ರಶೇಖರ್ ಅವರು, ಅಣತಿಶೇಖರಣ್ಣವರು 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ, JDS ಪಕ್ಷದಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅದೇ ರೀತಿ CV ರಾಜಪ್ಪರವರು ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ KPCC ಸದಸ್ಯರು, ಅವರು ಇವತ್ತು ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. HS ಶ್ರೀಕಂಠಯ್ಯರವರು ಹೇಮಾವತಿ ಸಹಕಾರಿ ಕಾರ್ಖಾನೆಯ ಅಧ್ಯಕ್ಷರು ಮಾಜಿ, ಅವರು ಇವತ್ತು JDS ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. AC ಆನಂದ್ ಕುಮಾರ್ ಅವರು ಮಾಜಿ ಟೌನ್ ಪ್ಲಾನಿಂಗ್ನ ಅಧ್ಯಕ್ಷರು, BJP ಪಕ್ಷದಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅದೇ ರೀತಿ HN ಲವಣ್ಣವರು ಮಾಜಿ ಬೆಕ್ಕ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಇವತ್ತು JDS ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಪರಮೇಶಣ್ಣವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಗೌಡಗೆರೆಯಿಂದ, ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ದಯಮಾಡಿ ಕಾರ್ಯಕರ್ತರು ಹಿಂದಕ್ಕೆ ಬರಬೇಕು. ಅವ್ರು ಸೇರ್ಪಡೆ ಆಗೋರೆಲ್ಲ ಒಂದೇ ಲೈನ್ ಇರಲಿ. ಆನಂದ್ ಆಯ್ತು. ಅನ್ವರ್ ಪಾಷಾರವರು
ನಗರಸಭೆಯ ಮಾಜಿ ಸದಸ್ಯರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ JDS ತೊರೆದು ಬರ್ತಾ ಇದ್ದಾರೆ. ಫರಾನ ಅನ್ನೋರು ಹಾಲಿ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. GM ರಮೇಶ್ ಅಣ್ಣರವರು ಗೌಡ್ಗೆರೆ ಸೊಸೈಟಿ ಅಧ್ಯಕ್ಷರು, ಅಕ್ನಳ್ಳಿ ಉಮೇಶ್ ಅಣ್ಣರವರು ಮಾಜಿ ಸೊಸೈಟಿ ಅಧ್ಯಕ್ಷರು, ತಿಮ್ಮೇಗೌಡರು ಎಂ ಶಿವರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು, ಹರ್ಷರವರು ಚನ್ನರಾಯಪಟ್ಟಣ ನಗರಸಭೆಯ ಮಾಜಿ ಸದಸ್ಯರು, ಗೀತಾ ಅವಿನಾಶ್ ರವರು ಚನ್ನರಾಯಪಟ್ಟಣ ನಗರಸಭೆಯ ಮಾಜಿ ಅಧ್ಯಕ್ಷರು, ಜಬೀವುಲ್ಲಾ ಬೇಗ್ರವರು JDSನ ಮೈನಾರಿಟಿ ಸೆಲ್ನ ಅಧ್ಯಕ್ಷರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರೆಲ್ಲ ವೇದಿಕೆ ಮೇಲೆ ಬರಬೇಕು ಅಂತ ಧೈರ್ಯ ಮಾಡಿ ಎಲ್ಲ ಶಶಿಕರೇ ತಯ್ಯನ ಗಂಟೆ ಎಲ್ಲ ಹಣ ಕೊಡ ಹಣ ಕೊಡ್ರೆ ಬೇಟದೆ ಹೋಗಿಲ್ಲ ನಿನ್ನ